ಶ್ರೀ ಸತ್ತುಪಾಸಿಯೇ ನಮಃ. ದೈವವು ಪ್ರತಿಯೊಂದು ಜೀವಿಯ ಆಂತರಿಕ ಭಾವನೆಗಳನ್ನು ಗುರುತಿಸಿ ಸಾಂತ್ವನಗೊಳಿಸುವ ಔದಾರ್ಯವನ್ನು ಹೊಂದಿರುತ್ತದೆ. ಆದ್ದರಿಂದಲೇ ಯಾವುದೇ ಪ್ರಾಪಂಚಿಕ ಸಂಬಂಧಗಳು ಕೊಡುವುದಕ್ಕಿಂತಲೂ ಹೆಚ್ಚಿನ ಸಾಂತ್ವನ ಮತ್ತು ಸಂತೋಷವನ್ನು ದೈವ ಭಕ್ತರಿಗೆ ನೀಡುತ್ತದೆ. ಆಗ ಆ ಜೀವಿಯ ಹೃದಯವೂ ಕೂಡ ನಿರ್ಮಲವಾಗುತ್ತದೆ. ಯಾವ ನಾಮರೂಪಗಳಿಂದ ಗುರುವನ್ನು ಆರಾಧಿಸಿದರೂ ಅದಕ್ಕೆ ಅನುಸಾರವಾಗಿ ಒಡನಾಡುವಂಥ ಸರ್ವಸಮರ್ಥ ಸರ್ವ ದೇವಿ ದೇವತಾ ಸ್ವರೂಪ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪಾಜಿಯವರ ಭಕ್ತರ ಅನುಭವಗಳನ್ನು ಹಂಚಿಕೊಳ್ಳುವಂಥ ಅನುಭವ ಸರಣಿಯಾದಂಥ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ತರೀಕೆರೆ ವಾಸಿಗಳಾದಂಥ ಶ್ರೀಮತಿ ಗಂಗೋತ್ರಿಯವರು. ಶರಣು ಶರಣು ಗಂಗೋತ್ರಿ. ಸತ್ಸಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಸದ್ಗುರುವಿನ ದರ್ಶನಕ್ಕೆ ತರೀಕೆರೆ ಸತ್ಸಂಗದ ಒಂದು ಬಳಗದ ಸದಸ್ಯರಾಗಿ ಬಂದ್ರ ಅಥವಾ ಹೇಗೆ ಬಂದ್ರಿ, ಅಪ್ಪನ ಪರಿಚಯ ಹೇಗಾಯಿತು, ಮತ್ತೆ ಗುರುವಿನ ಬಗ್ಗೆ ನಿಮಗೆ ನಂಬಿಕೆ ಹೇಗೆ ಬಂತು ಅಂತ ದಯಮಾಡಿ ತಿಳಿಸ್ಕೊಡಿ. ಓಂ ಶ್ರೀ ಸತ್ತುಪಾಸಿಯೇ ನಮಃ. ಅಮ್ಮ, ನಾನು ಮೊದಲನೇ ಬಾರಿ ಅಪ್ಪನನ್ನ ಒಂದು ಉದಯ ಟಿವಿಯ ಕಾರ್ಯಕ್ರಮ ದಿವ್ಯ ದೇಗುಲ ಅಂತ ಶ್ರೀಮತಿ ವರ್ಷಿಣಿ ಅವರು, ಅಪ್ಪನ ಭಕ್ತರು ಅವರು, ಬೆಂಗಳೂರವರು, ಅವರು ನಡ್ಸ್ಕೊಟ್ಟಂತ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಅದನ್ನ ನೋಡಿದೆ, ಒಂದ್ಸರಿ ನೋಡಿದೆ ಅದನ್ನ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅದು ತುಂಬಾ ಅಟ್ರಾಕ್ಷನ್ ಆಯ್ತು. ಇದು ಯಾವ ಪ್ಲೇಸು, ನನಗೆ ಅದ್ ನೋಡ್ದಾಗ್ಲಿಂದ ಅಲ್ಲಿ ನಾನು ಹೋಗ್ಬೇಕು, ಒಂದ್ಸರಿ ಹೋಗ್ಬೇಕು ಅನ್ನೋದೇ ಮನ್ಸಲ್ಲಿ. ಹೋಗ್ ಬರ್ಬೇಕು, ಯಾಕೋ ನನ್ಗೆ ಅಲ್ಲಿ ತುಂಬಾ ಸೆಳೆತ ಆಗ್ತಿದೆಯಲ್ಲ ಅಂತ ನನ್ನ ಫ್ರೆಂಡಿಗೆ ಕೇಳಿದೆ. ಫ್ರೆಂಡಿಗೆ ಕೇಳಿ ಹಿಂಗೊಂದು ಪ್ಲೇಸ್ ಇದೆ, ಹೋಗ್ಬಿಟ್ಟು ಬರೋಣ ಒಂದ್ಸರಿ ಅಂತ. ಅವಳಿಗೂ ಪ್ರಾಬ್ಲಮ್ ಇತ್ತು, ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಹೋಗ್ ಬರೋಣ ಅಂತ ನಾನು ಹೇಳೋದಕ್ಕೂ ಅವಳು ಆ ಕಡೆಯಿಂದ ನಾನು ಈ ತರ ಹೋಗ್ಬೇಕು ಅಂದ್ಕೊಂಡಿದೀನಿ ಅಂತ ಅವಳು ಸೇಮ್ ಅಡ್ರೆಸ್ ಹೇಳ್ತಾ ಇದ್ದಾಳೆ, ನಾನು ಸೇಮ್ ಅಡ್ರೆಸ್ ಹೇಳ್ತಾ ಇದ್ದೀನಿ. ಆಯ್ತು ಹಂಗಾದ್ರೆ ಹೋಗ್ಬಿಟ್ಟು ಬರೋಣ ಅಂತ 2023 ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಇತ್ತು. ಅದು ಮುಗಿಸ್ಕೊಂಡು ಸ್ಕೂಲಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಸಾಧು ಸದ್ಗುರು ಸಮಾವೇಶ ಇತ್ತು, ಅದಕ್ಕೆ ಬಂದ್ವಿ. ಬಂದ್ವಿ ಅಮ್ಮ. ಅವತ್ತು ಬಂದ ತಕ್ಷಣ ನನ್ಗೆ ಒಳಗಡೆ ಕಾಲಿಡ್ತಾ ಇದ್ದೀನಿ, ನಾನು ಎಲ್ಲೋ ಕಾಲಿಡ್ತಾ ಇದ್ದೀನಿ, ಇದು ನನ್ಗೆ ಗೊತ್ತಿರೋ ಪ್ಲೇಸು, ನಾನು ಇದಕ್ ಮತ್ತೆ ವಾಪಸ್ ಬಂದೆ ಅನ್ನೋ ತರ ಅನಿಸ್ತಾ ಇದೆ. ಒಳಗಡೆ ಕಾಲಿಟ್ಟ ತಕ್ಷಣ ಅಷ್ಟು ಖುಷಿ ಆಗ್ತಿದೆ. ಆಮೇಲೆ ಏನೇನೋ ನಮ್ಮ ಸಂಸಾರದ ಏನೇನೋ ಬಸ್ಸಲ್ಲಿ ಅನ್ಕೊಂಡ್ ನಾವು. ಈಗ ಗುರುಗಳ ಹತ್ರ ಅದ್ ಮಾತಾಡ್ಬೇಕು, ಇದ್ ಮಾತಾಡ್ಬೇಕು, ಏನೇನೋ ಅನ್ಕೊಂಡ್ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಗುರುಗಳೇ ನಮಸ್ಕಾರ ಅಂತ ನಮಸ್ಕಾರ ಮಾಡಿದ್ವಿ. ಆಯ್ತಮ್ಮ ಒಳ್ಳೇದಾಗ್ಲಿ ಅಂತಂದ್ರು. ಪ್ರಸಾದ ಮಾಡೋಗ್ರಿ ಅಂದ್ರು. ಪ್ರಸಾದ ಮಾಡ್ಕೊಂಡು ಮತ್ತೆ ಆಯ್ತಮ್ಮ ಅಂದ್ರು. ಮತ್ತೆ ಬೇರೆ ಏನು ಹೇಳಿಲ್ಲಲ್ಲ, ಅಷ್ಟು ದೂರದಿಂದ ಬಂದಿದೀವಿ ಅಂತ ಹೇಳಿ ಹಾಲಲ್ಲಿ ಕುತ್ಕೊಂಡ್ವಿ. ಹಾಲಿತ್ತಲ್ಲ, ಹಾಲಲ್ಲಿ ಸುಮ್ನೆ ಕುತ್ಕೊಂಡೆ. ಎಷ್ಟು ದುಃಖ ಬರ್ತಿತ್ತು ಅಂದ್ರೆ ಅಷ್ಟು ದುಃಖ ಬರ್ತಿತ್ತು. ಈ ಕಡೆ ಅಳ್ತಾ ಇದ್ದೀನಿ. ಅಂದ್ರೆ ಸಂಸಾರದ ಎಲ್ಲ ತೊಂದರೆಗಳಿಂದ ಎಲ್ಲ ಬೇಸತ್ತು ಜೀವನನೇ ಬೇಡ ಅನ್ನೋ ಮಟ್ಟಿಗೆ ಇದ್ದಂತಹ ಸ್ಥಿತಿ ಅದು. ಆ ಸ್ಥಿತಿನಲ್ಲಿ ಅಳ್ತಾ ಇದ್ದೀನಿ, ಹಾಲಲ್ಲಿ ಕುತ್ಕೊಂಡಿದ್ದೀನಿ. ಭಗವಂತ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್, ನಾನೇನ್ ಮಾಡಿದೀನಿ ಅಂತದ್ದು ಅನ್ಕೊಂಡು ಕುತ್ಕೊಂಡಿದ್ದೀನಿ. ಹಾಲಲ್ಲಿ ಸುಮ್ನೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀನಿ. ಅಪ್ಪ ಅವಾಗ ನಡ್ಕೊಂಡ್ ಬಂದ್ರು, ನಾ ಇರೋ ಜಾಗಕ್ಕೆ ನಡ್ಕೊಂಡ್ ಬಂದ್ರು. ಅವಾಗ ನನ್ನ ಫ್ರೆಂಡ್ ಇದ್ದವಳು ಕಣ್ಮುಚ್ಕೊಂಡು ಕುತ್ಕೊಂಡಿದ್ನಲ್ಲ, ಅಪ್ಪ ಬಂದ್ರು, ಗುರುಗಳು ಬಂದ್ರು ಎದ್ದು ಅಂತಂದ್ರು. ಅವಾಗ ಎದ್ದೊಳಕ್ಕೂ ಆಗ್ಲಿಲ್ಲ, ನಂಗೆ ಕುತ್ಕೊಂಡ ಜಾಗದಲ್ಲಿ ಹಂಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಯಾವ ಊರಮ್ಮ ಅಂತ ಕೇಳಿದ್ರು ಫಸ್ಟ್ನೇ ಸರಿನೇ. ಅವಾಗ ಹಿಂಗೆ ತರೀಕೆರೆಯಿಂದ ಬಂದಿದೀವಿ ಗುರುಗಳೇ ಅಂತ. ಆಯ್ತಾ ಪ್ರಸಾದ ಮಾಡಿದ್ರಾ? ಮಾಡ್ದೆ ಅಪ್ಪ ಅಂದೆ. ಆಮೇಲೆ ಅಳ್ತಿದ್ದೆ, ಅಳಕ್ ಶುರು ಮಾಡ್ಬಿಟ್ಟೆ. ಅಪ್ಪನ್ ನೋಡಿದ ತಕ್ಷಣ ಹಂಗೆ ಯಾವ ಊರಮ್ಮ ಅಂತ ಕೇಳಿದ ತಕ್ಷಣ ಅಳಕ್ ಶುರು ಮಾಡ್ಬಿಟ್ಟೆ. ಅವಾಗ ಅಪ್ಪ ಏನಂದ್ರು, ಯಾರ್ಯಾರನ್ನು ನಂಬ್ಕೊಂಡು ಹೋದ್ರೆ ಹಿಂಗೆ ಆಗೋದು, ಯಾರನ್ನು ನಂಬಾರ್ದಮ್ಮ ಪ್ರಪಂಚದಲ್ಲಿ. ನಮ್ಗೆ ಅನ್ನ ಬಟ್ಟೆ ಕೊಡೋನು, ಆಮೇಲೆ ನಮ್ಮನ್ನ ಕಾಪಾಡ್ತಿರೋನು ಎಲ್ಲ ಅವನೇ ಅಲ್ವಾ. ಅವನನ್ನ ನಂಬೇಕು, ಅವನನ್ನೇ ನಂಬೇಕು, ಅವನನ್ನೇ ಪ್ರೀತಿಸ್ಬೇಕು, ಅವನನ್ನೇ ನೆಚ್ಕೋಬೇಕು, ಪರಮಾತ್ಮನನ್ನೇ ನೆಚ್ಕೋಬೇಕು. ನಮಗೆಲ್ಲ ಕಾಪಾಡ್ತಿರೋನು, ಅನ್ನ ಬಟ್ಟೆ ಎಲ್ಲ ಕೊಡ್ತಿರೋನು ಅವನೇ ತಾನೇ ಅಂತಂದ್ರು. ಅದು ಮೊದಲನೇ ವಾಕ್ಯ. ಅದು ಎಷ್ಟು ದುಃಖ ತುಂಬಿಕೊಂಡಿತ್ತು ಮನ್ಸಲ್ಲಿ, ಸಮಾಧಾನ ಆಯ್ತು ಆ ಒಂದು ವಾಕ್ಯದಿಂದ.
ಆಯ್ತಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಹೋಗ್ರಿ ಮಲ್ಕೋ ಹೋಗ್ರಿ ಅಂತ ಕಳ್ಸಿದ್ರು. ಅದು ಮೊದಲನೇ ಭೇಟಿ. ಅಪ್ಪಂದು ಮೊದಲನೇ ನೋಟ. ಅಲ್ಲಿಂದ ಶುರುವಾಯ್ತು. ಮತ್ತೆ ಈಗ ವಾರ ವಾರ ಗುರುವಾರ ಪೂಜೆಗೆ ಬರೋದು, ಆಮೇಲೆ ಪಾರಾಯಣ ಮಾಡೋದು. ಅವಳಿಗೆ ನನ್ನ ಫ್ರೆಂಡಿಗೆ ಅವ್ಳ ಪಾಪ ಮಕ್ಳಾಗಿರ್ಲಿಲ್ಲ, ಅವಳು ಬರೋದು, ಅವಳಿಗೂ ಪಾರಾಯಣ ಬುಕ್ ಬರ್ಕೊಟ್ರು, ಅವಳಿಗೂ ಇದಾಯ್ತು. ಮತ್ ನಾನು ಅಷ್ಟೇನೆ ತುಂಬಾ ಒಡನಾಟ ಹಿಂಗ್ ಬರ್ತಾ ಇದ್ದೆ. ಬಂದಾಗ ಅಪ್ಪನ ದರ್ಶನ ಹಾಗೆ ಬರ್ಬೇಕಾದ್ರೆ, ಅದು ಅಪ್ಪ ಅನ್ನೋ ದೃಢತೆ ನನಗೆ ಬರ್ಬೇಕಾದ್ರೆ, ಸ್ಟಾರ್ಟಿಂಗ್ ಎಲ್ಲಾ ಕಡೆ ಹೋಗ್ತೀವಿ ಗುರುಗಳು ಅನ್ನೋ ತರ ಅನ್ನೋ ಮನಸ್ಥಿತಿನೇ ಇತ್ತು, ಅಷ್ಟು ಇದಾಗಿರ್ಲಿಲ್ಲ. ಆಮೇಲೆ ಒಂದ್ಸರಿ ಅದು ಮುಗಿಸ್ಕೊಂಡು ಮನೆಗೆ ಹೋದಾಗ ನನ್ಗೊಂದು ಕನ್ಸು ಬಿತ್ತು. ಆ ಕನ್ಸಲ್ಲಿ ನನ್ಗೆ ಮೊದ್ಲಿಂದಾನು ಸಾಯಿಬಾಬಾ ಅಂದ್ರೆ ಬಹಳ ಇಷ್ಟ. ಕುತ್ರು ಬಾಬಾ ಬಾಬಾ ಅಂತಾನೆ ಸ್ಮರಣೆ ಮಾಡ್ತಿದ್ದೆ. ಸಾಯಿಬಾಬಾ ಟೆಂಪಲ್ಗೆಲ್ಲ ಜಾಸ್ತಿ ಹೋಗ್ತಿದ್ದೆ. ಪ್ರತಿ ಗುರುವಾರ ತುಂಬಾ ಅಂದ್ರೆ ಗುರುವಾರ ಏನು ಇದ್ ಮಾಡ್ತಿರ್ಲಿಲ್ಲ, ಹಿಂಗೆ ಬಾಬಾ ವ್ರತ ಮಾಡೋದು, ಪೂಜೆ ಮಾಡೋದು, ಆ ತರ ಎಲ್ಲ ಮಾಡ್ತಿದ್ದೆ. ಅವಾಗ ಅಪ್ಪ ಕನ್ಸಲ್ಲಿ ಬರ್ತಾರೆ. ಕನ್ಸಲ್ಲಿ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ. ಬಸ್ ಸ್ಟ್ಯಾಂಡ್ ಇದೇನಿದು ಅಪ್ಪ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಬಸ್ಗಳೆಲ್ಲ ಹೋಗ್ತಾ ಇದೆ. ಅವಾಗ ಅಪ್ಪ ಹೇಳ್ತಾ ಇದ್ದಾರೆ, ನೋಡಲ್ಲಿ ಶಿರ್ಡಿಗೆ ಹೋಗ್ತಾ ಇದೆ ಬಸ್ಸು, ಆ ಶಿರ್ಡಿಗೆ ಹೋಗಲ್ವಾ ನೀನು ಅಂತದಾರೆ. ನನಗೆ ಒಂದ್ಸರಿನಾದ್ರು ಶಿರ್ಡಿಗೆ ಹೋಗ್ಬೇಕು ಅನ್ನೋ ಆಸೆ. ನಂಗೆ ಶಿರ್ಡಿಗೆ ಹೋಗಕ್ ಹೋಗಿರ್ಲಿಲ್ಲ. ಆವಾಗ ಶಿರ್ಡಿಗೆ ಹೋಗ್ತಾ ಇದೆ ಬಸ್, ಹೋಗಲ್ವಾ ಅಂದ್ರು. ಅದಕ್ಕಪ್ಪ ಏನ್ ಹಂಗ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಪ್ಪನ ಮುಖ ನೋಡ್ದೆ. ಶಿರ್ಡಿಗೆ ಹೋಗ್ತಾ ಇದೆ ಬಸ್, ಹೋಗು ಅಂತಿದಾರಲ್ಲ ಅಂತ ಅಪ್ಪನ ಮುಖ ನೋಡಿದ್ರೆ, ಅಪ್ಪನ ಮುಖದಲ್ಲಿ ನನ್ಗೆ ಬಾಬಾ ಕಾಣಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ಸರಿ ನೋಡು ಆ ಕಡೆ ಆ ಬಸ್ ಇದೆ ನೋಡು, ಆ ಬಸ್ಸಲ್ಲಿ ಅದು ಮಂತ್ರಾಲಯ ಹೋಗುತ್ತೆ ಬಸ್ಸು, ಮಂತ್ರಾಲಯ ಹೋಗಲ್ವಾ ನೀನು ಅಂತ. ಅಂದ್ರೆ ನನ್ಗೆ ಗುರುಗಳಂದ್ರೆ ಮೊದ್ಲಿಂದ ರಾಘವೇಂದ್ರ ಸ್ವಾಮಿ, ಬಾಬಾ, ನಾನು ಇಷ್ಟಪಡೋ ದೇವ್ರುಗಳ ಬರೀ ಹೀಗೆ ಗುರುಗಳನ್ನೇ ಇಷ್ಟಪಡೋದು, ನನಗೆ ಇಷ್ಟವಾಗೋ ದೇವ್ರು. ಅವಾಗ ಮಂತ್ರಾಲಯಕ್ಕೆ ಹೋಗಲ್ವಾ ಅಂತಿದ್ದಾರೆ. ಅವಾಗ ನಾನು ಮತ್ತೆ ಅಪ್ಪನ ಮುಖ ನೋಡ್ತೀನಿ. ಅಪ್ಪನ ಮುಖ ನೋಡ್ಸ ಅಪ್ಪನ ಮುಖದಲ್ಲಿ ರಾಘವೇಂದ್ರ ಸ್ವಾಮಿ ಕಾಣ್ತಾ ಇದ್ದಾರೆ. ನಾನು ಅಲ್ಲೇ ನಮಸ್ಕಾರ ಮಾಡ್ದೆ. ಅಪ್ಪ ನಾನು ಎಲ್ಲೂ ಹೋಗಲ್ಲಪ್ಪ, ನೀವೇ ಬಾಬಾ, ನೀವೇ ರಾಘವೇಂದ್ರ ಸ್ವಾಮಿ ಅಂತ ಅಲ್ಲೇ ಕನ್ಸಲ್ಲೇ ನಮಸ್ಕಾರ ಮಾಡ್ದೆ. ನಮಸ್ಕಾರ ಮಾಡಿದ ತಕ್ಷಣ ಶ್ರೀ ಸತ್ತುಪಾಸಿಕಿ ಜೈ ಅಂತ ಕೈ ಮೇಲೆತ್ತಿದ ತಕ್ಷಣ ಅಪ್ಪ ನನ್ನನ್ನ ಹಿಡಿದು ಬಾಚಿ ತಪ್ಕೊಂಡ್ಬಿಟ್ರು. ಕನ್ಸಲ್ಲಿ ಬಾಚಿ ತಪ್ಕೊಂಡು ತಾಯಿ ಮಗುನ ಸಮಾಧಾನ ಮಾಡೋ ತರ ತಲೆ ಮಾಡಿದ್ರು, ಸಮಾಧಾನ ಮಾಡಿದ್ರು. ಅಲ್ಲಿಗೆ ನಂದು ಏನೇನಿತ್ತು ಎಲ್ಲ ಕಳೀತು. ಪೂರ್ತಿ ಶರಣಾಗ್ಬಿಟ್ಟೆ ಅಪ್ಪನ್ಗೆ. ಎಲ್ಲಾ ಗುರುಸ್ವರೂಪನು ಒಂದೇ, ಗುರುತತ್ವ ಒಂದೇ ಆಗಿರುತ್ತೆ ಅಂತಾನೂ ತೋರಿಸಿದ್ರು. ನಿನ್ನ ಒಂದು ಆರಾಧ್ಯ ದೈವ, ಇಷ್ಟ ದೈವವಾದಂತ ರಾಘವೇಂದ್ರ ಸ್ವಾಮಿ, ಸಾಯಿನಾಥರು ಎಲ್ಲಾನು ತಾವೇ ಅಂತ ನಿರೂಪಿಸಿ ನಿನ್ಗೆ ಭಕ್ತಿಯನ್ನ ದೃಢ ಮಾಡಿದ್ರು. ಇನ್ನು ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ದೃಷ್ಟಾಂತ ಬೇಕು ನಂಬಿಕೆ ಬರ್ಲಿಕ್ಕೆ? ಆ ರೀತಿಯಾಗಿ ನಂಬಿಕೆ ದೃಢ ಆಗ್ಲಿಕ್ಕೆ ಇನ್ನೊಂದು ಉದಾಹರಣೆ ಇದೆಯಮ್ಮ. ಅದು ಕನ್ಸಾಯ್ತು. ಆಮೇಲೆ ನಾನು ಆಶ್ರಮಕ್ಕೆ ಬಂದೆ ಒಂದಿನ. ಕನ್ಸ ಆದ್ಮೇಲೆ ಆಶ್ರಮಕ್ಕೆ ಬಂದೆ. ಆಶ್ರಮಕ್ಕೆ ಬಂದ ತಕ್ಷಣ ಅಲ್ಲಿ ಕೈ ತೊಳೆಯೋ ಸಿಂಕು ಅಲ್ಲಿ ಜಾಗದಲ್ಲಿ ಇತ್ತು. ಫಸ್ಟ್ ಕೈ ತೊಳೆಯೋ ಸಿಂಕ್ ಇತ್ತಲ್ಲ, ಆ ಜಾಗದಲ್ಲಿ ಇನ್ನೂ ನಾನು ಇಳಿದು ಅಲ್ಲೇ ಅಪ್ಪ ಅಷ್ಟು ದೂರದಲ್ಲಿದ್ರು. ನಾನು ಬಂದವಳೆ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡಿದೆ. ಅಲ್ಲೇ ನಮಸ್ಕಾರ ಮಾಡಿ ಎದ್ದಷ್ಟು ಎಷ್ಟು ಗಳಿಗೆ ಆಗ್ಬೋದಮ್ಮ. ನಮಸ್ಕಾರ ಮಾಡಿ ಹಿಂಗ್ ಎದ್ದೊಂಡು ಹಿಂಗ್ ಮುಖ ನೋಡ್ತೀನಿ. ಅಪ್ಪ ಅಲ್ಲಿದ್ದವ್ರು ಇಲ್ಲಿ ಚೇರ್ ಹತ್ರ ಕೂತಿದ್ದಾರೆ. ಆಗ್ಲೇ ನನ್ನ ಎದುರುಗಡೆ ಇದ್ದಾರೆ. ನಿಜವಾಗ್ಲೂ ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ಅಪ್ಪನ ಮುಖ ನೋಡ್ತೀನಿ ಸದ್ಯ, ಅಪ್ಪ ಅಂತ ನೋಡ್ತಾ ಇದ್ದೀನಿ. ಅಷ್ಟು ಇದಾಗಿ ಬಂದಿದ್ದೆ. ಅಪ್ಪ ಅಂತ ಮುಖ ನೋಡ್ತೀನಿ. ಅಪ್ಪನ ಮುಖದಲ್ಲಿ ನನಗೆ ಎಂತ ಬೆಳಕು ಅಂದ್ರೆ ಇವತ್ತಿನವರೆಗೂ ನಾನು ಎಲ್ಲೆಲ್ಲೂ ನೋಡಿಲ್ಲ. ಅಂತ ಫುಲ್ಲು ಹೊಳಿತಾ ಇದೆ, ದಿವ್ಯ ತೇಜಸ್ಸು ಅಪ್ಪನ ಮುಖ. ಅಷ್ಟು ಹತ್ರದಲ್ಲಿ, ಅಪ್ಪ ಇಷ್ಟು ಹತ್ರ, ನಾನು ಇಷ್ಟು ಹತ್ರದಲ್ಲಿ, ಅಷ್ಟು ಹೊಳಿತಾ ಇದೆ. ಆ ಬೆಳಕನ್ನು ಹೆಂಗಿತ್ತು ಅಂದ್ರೆ, ಕನ್ನೇಶನ್ ಗುಡಿಲಿ ಹಳೆ ಒಂದು ಜ್ಯೋತಿ ಕಾಣಿಸ್ತು ಅಂತ ಹೇಳ್ತಾರೆ, ಆ ಜ್ಯೋತಿ ಸಾಕ್ಷಾತ್ ಜ್ಯೋತಿ ದರ್ಶನ ಆಯ್ತಮ್ಮ ನನಗೆ. ನಮ್ಮ ಅಪ್ಪನೇ ಶಿವ ಅನ್ನೋದಕ್ಕೆ ನನ್ಗೆ ಅವತ್ತೇ ಗೊತ್ತಾಯ್ತು. ಅಂತ ಜ್ಯೋತಿ ಬೆಳಕು ಕಾಣ್ತಾ ಇದೆ ಅಪ್ಪನ ಮುಖದಲ್ಲಿ. ಚೆನ್ನಾಗಿದೀಯಾ, ಪ್ರಸಾದ ಮಾಡೋಗು ಅಂದ್ರು. ಮೊದಲನೇ ವಾಕ್ಯ ನಾನು ಯಾವಾಗ ಬಂದ್ರು ಕೂಡ ಅಪ್ಪ ಪ್ರಸಾದ ಮಾಡೋಗು. ಆಮೇಲೆ ಪರತತ್ವನಂದ್ರು ಅಲ್ಲೇ ಕೂತಿದ್ರು. ಅವರು ಅಪ್ಪ ಆ ಕಡೆ ಹೋದ್ಮೇಲೆ ಆಮೇಲೆ ಬಂದು ಅಮ್ಮ ಎಂತ ಅದೃಷ್ಟವಂತೆ ಕಣಮ್ಮ ನೀನು, ನೀನ್ ಇರೋ ಬಳಿಗೇನೆ ಅಪ್ಪ ಬಂದು ನಿನ್ನ ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ಬಿಟ್ರಮ್ಮ, ಗುರುನೇ ಕರ್ಸ್ಕೊಂಡಲ್ಲಮ್ಮ. ಅದ್ ನೋಡ್ತಿದ್ರು ಅಲ್ಲಿಂದನೇ. ನೊಂದ ಜೀವಿಗೆ ಆನಂದ ಉಣಿಸುವ ಆತನ ಅಂತ ಹೇಳಂಗೆ ತಂದ್ರು. ಎಷ್ಟು ಖುಷಿ ಆಯ್ತಂದ್ರೆ ಇಂಥ ಅಪ್ಪ ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿರೋದೇ ಒಂದು ಭಾಗ್ಯ. ಅಪ್ಪನನ್ನ ನಂಬಿದ ಮೇಲೆ
ಅವರ ಕರುಣೆ, ರಕ್ಷಣೆ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ನಿಮ್ಗೆ ಒಲುಮೆ ಆಯ್ತು ಅದನ್ನ ತಿಳಿಸ್ಕೊಡಿ. ಏನಾದ್ರೂ ಪ್ರಸಂಗಗಳು ನಡೆದಿದ್ರೆ ನಮ್ ಜೊತೆಗೆ ಹಂಚ್ಕೊಳ್ಳಿ. ಹಾ ಅಮ್ಮ, ಅಪ್ಪ ನಂಬದ್ಮೇಲೆ ತುಂಬಾ ಒಂದು ಸತ್ಯ ಘಟನೆಗಳು ನಡೆದಿದಾವಮ್ಮ. ಅದು ಒಂದು ಏನಲ್ಲ, ಒಂದು ಕಾಲ್ಪನಿಕ ಅಲ್ಲ, ಏನಲ್ಲ, ಎಷ್ಟು ಸತ್ಯ ಘಟನೆಗಳು ಅಂತಂದ್ರೆ ಅಪ್ಪ ನಂಬಿದಾಗ ಅದಷ್ಟಾಯ್ತು. ಆಮೇಲೆ ನಾನು ಬೆಂಗಳೂರಲ್ಲಿ ಅಲ್ಲಿಂದ ಬಂದೆ, ಆಯ್ತು ಬೆಂಗಳೂರಿಂದ ಬಂದೆ, ಮತ್ತೆ ಬೆಂಗಳೂರಲ್ಲೇ ಒಂದು ಜಾಬ್ ಇದೆ ಅಂತಂದ್ರು. ಈಗ ಯಾವ ಬಂಧನ ಬೇಡ, ಸಂಸಾರ ಬೇಡ, ಏನು ಬೇಡ ಅಂತ ಎಲ್ಲ ಬಿಟ್ಟು ಬಂದೆ. ಅಮ್ಮನ ಮನೆಯಲ್ಲಿದ್ದೆ. ಅಂದ್ರೆ ಅಷ್ಟು ಇದಾಗಿತ್ತು, ತುಂಬಾ ನೋವು ಅನುಭವಿಸಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಮಗನ್ ಕರ್ಕೊಂಡು ಇಲ್ಲಿ ಬಂದೆ. ಬಂದ್ಮೇಲೆ ಬೆಂಗಳೂರಲ್ಲಿ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೆ ಅಮ್ಮ. ಆ ಜಾಬ್ ಇತ್ತು, 30,000 ಒಳ್ಳೆ ಜಾಬ್ ಇದೆ ಅಂತ ಹೇಳಿದಾಗ ಹೋಗ್ಬೇಕಲ್ಲ. ಅಲ್ಲಿ ಅಕ್ಕನ ಮನೆ ಇದೆ, ನಮ್ಮ ಅಕ್ಕನ ಮನೆ ಇದೆ ಬೆಂಗಳೂರಲ್ಲಿ. ಅವರು ಬೆಳಿಗ್ಗೆ 9 ಗಂಟೆಗೆ ಇಂಟರ್ವ್ಯೂಗೆ ಬರಬೇಕು, ಅವ್ರು ಬೇರೆ ಇದಕ್ಕೆ ಹೋಗ್ತಾರೆ ಅಂತಂದ್ರು. ಅವಾಗ ನಾನು ಸಂಜೆ 4 ಗಂಟೆಗೆ ಟ್ರೈನ್ ಇದೆ, ಬೀರೂರಿಂದ ಟ್ರೈನ್ ಇದೆ, 4:45 5 ಗಂಟೆಗೆ. ಆ ಟೈಮಲ್ಲಿ ಏನ್ ಮಾಡಿದೆ, ನಮ್ಮ ತರೀಕೆರೆಯಿಂದ ಬೀರೂರಿಗೆ ಹೋಗ್ಬೇಕಾದ್ರೆ ಬಸ್ ಇದೆ, ಬಸ್ಸಿಗೆ ಹೋಗ್ಬೇಕು ನಾವು. ಬಸ್ಸಿಗೆ ಹೋದೆ, ಅಲ್ಲಿ ಹೋಗಿ ಅಲ್ಲಿಂದ ಟ್ರೈನ್ ಹತ್ತನ ಅಂತ. ಬಸ್ಸಿಗೆ ಹೋಗ್ಬೇಕಾದ್ರೆ ಅಲ್ಲಿ KSRTC ಬಸ್ಸಿಗೆ ಹೋದೆ. ಅವ್ರು ಏನ್ ಮಾಡಿದ್ರು, ಫೋನ್ ಕಂಪ್ನಿ ಕಡೆಯಿಂದ ಫೋನ್ ಮಾಡಿಬಿಟ್ಟು ಬಸ್ಸಲ್ಲಿ ಅರ್ಧ ದಾರಿ ಬಸ್ ಹತ್ಕೊಂಡಿದ್ದೀನಿ, ಹೋಗ್ತಿದ್ದೀನಿ, ಅವರು ಕ್ಯಾನ್ಸಲ್ ಆಯ್ತು ಕಣಮ್ಮ, ಇನ್ನೊಂದು ವಾರ ಬಿಟ್ಟು ಬರ್ತಾರಂತೆ, ಅವರು ಫಾರಿನ್ನಿಗೆ ಎಲ್ಲೋ ಹೋಗಿದ್ದಾರೆ ಕ್ಲೈಂಟ್ಸ್ ಮೀಟ್ ಮಾಡಕ್ಕೆ, 1 ವಾರ ಬಿಟ್ಟು ಬಂದ್ಬಿಡ್ರಿ ಇಂಟರ್ವ್ಯೂಗೆ ಅಂತಂದ್ರು. ಅವಾಗ ಸರಿ ಆಯ್ತು ಅಂತ ಅರ್ಧ ದಾರಿಲಿದ್ದೆ, ಬಸ್ ನಿಲ್ಲಿಸ್ರಿ ಅಂತಿದ್ದೀನಿ, ಅವ್ರು KSRTC ಬಸ್ಗಳು ನಿಲ್ಸಲ್ವಲ್ಲ, ಹಾಗಾಗಿ ಅವ್ರೇನ್ ಮಾಡಿದ್ರು, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಳ್ಳಿ ಅಂತಂದ್ರು. ಮತ್ತೆ ಈಗ ಹೋಗಿ ಅಲ್ಲಿ ಸಂಜೆ ಬೇರೆ ಆಗಿದೆ, ಮತ್ತೆ ವಾಪಸ್ ಬರಕ್ಕಾಗಲ್ಲ, ಬೆಂಗಳೂರಿಗೂ ಹೋಗಕ್ಕಾಗಲ್ಲ, ಸುಮ್ನೆ ಇವಾಗ ಎಂತಕ್ಕೆ, 1 ವಾರ ಬಿಟ್ಟೆ ಹೋಗೋಣ ಅಂತ ನಾನು ಇದ್ ಮಾಡಿದೆ. ಅವ್ರು ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡಿ ಅಂತ ಎಂತ ಸ್ಟಾಪ್ ಅಲ್ಲಿ ಇಳಿಸಿದ್ರು ಅಂದ್ರೆ, ಅಲ್ಲಿ ಜನನೇ ಇಲ್ಲ, ಅವಾಗಿನ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಬ್ರಿಡ್ಜ್ ಎಲ್ಲ ಕಟ್ತಾ ಇದ್ರು, ಊರು ಇಲ್ಲ, ಏನೂ ಇಲ್ಲ. ಇಲ್ಲಿ ಬಸ್ ನಿಲ್ಲಿಸ್ತವೆ, ಮತ್ತೆ ವಾಪಸ್ ತರೀಕೆರೆ ಹೋಗೋ ಬಸ್ ನಿಲ್ಲಿಸ್ತವೆ, ಅಲ್ಲಿ ಹತ್ಕೊಂಡು ಹೋಗಮ್ಮ ಅಂತ. ಅಲ್ಲಿ ಇಳ್ಕೊಂಡ್ರೆ ಎಂತ ಜಾಗ ಅಂದ್ರೆ ಅದು ಫುಲ್ಲು ಆಳ ಗುಂಡಿ ಎಲ್ಲ ತೆಗಿತಿದಾರೆ, ರೋಡಿಗೆ ಎಲ್ಲ ಗುಂಡಿ ಎಲ್ಲ ತೆಗಿತಿದಾರೆ, ಕಬ್ಬಣ ಎಲ್ಲ ಹಾಕ್ತಿದಾರೆ, ಬರೀ ಹಿಂದೂ ಹುಡುಗರೇ ಇದಾರೆ. ಅಲ್ಲಿ ಯಾರು ಜನ ವಸತಿನೇ ಇಲ್ಲ, ಅಲ್ಲಿ ಬರೀ ತೋಟ, ಈ ಕಡೆ ಎಲ್ಲ ತೋಟ ಇದೆ. ಆ ಜಾಗದಲ್ಲಿ ನಿಂತ್ಕೊಂಡು ಅವತ್ತೇನು ಅಂದ್ರೆ ಎಲ್ಲ ಬೈಕ್ಗಳಿಗೂ ಇದಕ್ಕೂ ಇದ್ ಮಾಡ್ತೀನಿ, ಕೈ ಮಾಡ್ತೀನಿ, ನಿಲ್ಸ್ರಿ ಆ ಕಡೆ ಹೋಗ್ಲಿಕ್ಕೆ, ಬಸ್ಗಳಿಗೆ ನಿಲ್ಲಿಸ್ತಾ ಇದೀನಿ, ಯಾವ ಬಸ್ಸು ನಿಲ್ಲಿಸ್ತಾ ಇಲ್ಲ. ಸಂಜೆ ಬರೀ ಟೈಮ್ ಆಗ್ತಾ ಇದೆ, 5:30 6 ಗಂಟೆ ಸಮಯ. ಅವಾಗ ನನಗೆ ಭಯ ಆಗ್ತಾ ಇದೆ. ಭಯ ಆಗಿ ಏನಿಲ್ಲ, ಮನ್ಸಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ಟು, ಅಯ್ಯೋ ಯಪ್ಪ ಭಗವಂತ ಏನ್ ಮಾಡೋದು, ನಿಲ್ಲಿಸ್ತಾ ಇಲ್ವಲ್ಲ ಯಾವ ವೆಹಿಕಲ್ಸ್ ಅಂದ್ಕೊಂಡು, ಅಪ್ಪ ಅಂತ ಮನ್ಸಲ್ಲಿ ಕೂಗಿ ಕರಿಬೇಕು ಅಂತೇಳಿ ಮನ್ಸಲ್ಲೇ ಕೂಗ್ಕೊಂಡೆ, ಅಪ್ಪ ಅಂತ ಕೂಗ್ದೆ ಒಂದೇ ಮಾತು. ಹಂಗ್ ಕೂಗಿದ ತಕ್ಷಣ ಒಂದು ಬೈಕ್ ಅಮ್ಮ, ಆ ತೋಟದೊಳಗಡೆಯಿಂದ ಒಂದು ಬೈಕ್ ಬಂತು. ಅದ್ ಹೆಂಗ್ ಬಂತು ಅಂತಂದ್ರೆ, ಬಂದ ತಕ್ಷಣ ನನ್ನ ಹತ್ರ ನಿಲ್ಸಿದ್ರು ಬೈಕು. ನಿಲ್ಸ್ಬಿಟ್ಟು, ಏನಮ್ಮ ಇಷ್ಟೊತ್ನಲ್ಲಿ ಇಲ್ಲಿ ಯಾರು ನಿಂತ್ಕೋಬಾರ್ದು, ಯಾಕಮ್ಮ ಬಂದಿದ್ಯಾ ಇಲ್ಲಿ ಅನ್ನೋ ತರ ಜೋರ್ ಮಾಡಿದ್ರು. ಆಮೇಲೆ ನಾನು ಭಯದಲ್ಲಿ ಇದ್ನಲ್ಲ, ಇದ್ ನೋಡ್ತೀನಿ ಬಸ್ಸು ಇಲ್ಲಿ ಇಳಿಸ್ಬಿಟ್ಟು, ನಾನು ಏನೇನೋ ಮಾತಾಡ್ತಿದ್ದೀನಿ, ತೊದ್ಲು ಮಾತಾಡ್ತಿದ್ದೀನಿ. ಅವ್ರು ಆಮೇಲೆ ಅಲ್ಲಿ ಮುಂದೆ ಒಂದು ಬೈಕ್ ಹೋಗ್ತಿತ್ತು, ನಿಲ್ಸೋ ಇಲ್ಲಿ ಅಂದ್ರು. ನಿಲ್ಲಿಸಿದ ತಕ್ಷಣ ಅವ್ರು ಅಷ್ಟು ದೂರ ಹೋದವ್ರು ಮತ್ತೆ ವಾಪಸ್ ಬಂದು ನನ್ನ ಹತ್ರ ನಿಲ್ಸಿದ್ರು. ಈ ಹುಡುಗಿ ಕರ್ಕೊಂಡೋಗಿ ತರೀಕೆರೆಗೆ ಬಿಡು. ನನ್ಗೆ ಯಾವ ಊರು ನೀನು ನಾನು ಏನು ಅವ್ರ ಹತ್ರ ಪರಿಚಯನೇ ಮಾಡ್ಕೊಂಡಿಲ್ಲ, ಏನು ಹೇಳಿಲ್ಲ. ಮಾತಾಡಕ್ಕೆ ಆಗ್ತಿಲ್ಲ ನನಗೆ. ಅವ್ರೆ ಈ ಹುಡ್ಗಿಂಗ್ ಕರ್ಕೊಂಡೋಗಿ ತರೀಕೆರೆ ಬಿಡು ಅಂತಿದ್ದಾರೆ. ನಂದು ತರೀಕೆರೆ ಅಂತ ಅವ್ರಿಗೆ ಹೆಂಗ್ ಗೊತ್ತು, ಅಪರಿಚಿತ ವ್ಯಕ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಬೈಕ್ ಹತ್ತಿಸ್ಕೊಂಡ್ರು, ನಾನು ಅವ್ರ ಬೈಕ್ ಹತ್ಕೊಂಡೆ. ಬೈಕ್ ಹತ್ಕೊಂಡ ತಕ್ಷಣ ಗಾಬರಿಲ್ ಬೈಕ್ ಹತ್ಕೊಂಡು ಆಮೇಲೆ ಯೋಚನೆ ಮಾಡಿದೆ, ಬೈಕ್ ಹತ್ಕೊಂಡ ತಕ್ಷಣ, ಅಲ್ಲ ಯಾರು ಇವ್ರು ಹಿಂಗ್ ಬೈತಾರಲ್ಲ, ನನಗ್ ಬೈತಾರಲ್ಲ, ಯಾರು ಇವ್ರು ಇಷ್ಟ್ ಬಂದ್ ಜೋರ್ ಮಾಡ್ತಾರಲ್ಲ ಅಂತ ತಿರುಗಿ ಹಿಂಗ್ ನೋಡ್ತೀನಮ್ಮ, ಯಾರು ಇಲ್ಲ, ಬೈಕು ಇಲ್ಲ, ವ್ಯಕ್ತಿನೂ ಇಲ್ಲ. ಆ ವ್ಯಕ್ತಿ ಸ್ವಲ್ಪ ದೂರನಾದ್ರೂ ಇರ್ಬೇಕು ತಾನೆ, ಸ್ವಲ್ಪ ದಿನ ದೂರ ಪ್ರದೇಶದಲ್ಲಿ ಅಲ್ಲಿ ಎಲ್ಲಾದ್ರೂ ಹೋಗಿದ್ರೆ ಕಾಣಿಸ್ಬೇಕಲ್ವಾ. ನನಗೆ ಒಂದೇ ಸರಿ ಶಾಕ್ ಆಯ್ತು, ಏನಪ್ಪಾ ಇದು ಕನ್ಸ ನಿಜಾನ ಅನ್ಸ್ಬಿಡ್ತು. ಆಮೇಲೆ ಬೈಕಲ್ಲಿ ಕುತ್ಕೊಂಡು ಹಾಗೆ ಕಣ್ಮುಚ್ಕೊಂಡು ಹೋದೆ. ಮನ್ಸಲ್ಲಿ ನೆನ್ಸ್ಕೊಂಡ ತಕ್ಷಣ ಅಪ್ಪನ ಚಿತ್ರ ಬರ್ತಿದೆ ಮುಖದ ಮುಂದೆ, ಬಂದಿರೋದ್ ನಾನೇ ಅನ್ನೋ ತರ. ಎಂತ ಒಂದು ಭಯದ ವಾತಾವರಣದಲ್ಲಿ, ಆ ಭಯದ ಸನ್ನಿವೇಶದಲ್ಲಿ ಇನ್ನ ಯಾರ್ ದಿಕ್ಕು ಅನ್ನೋ ಅಂತ ಟೈಮಲ್ಲಿ ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾರು ಬರಲ್ಲ. ಇವಾಗ ನಾನ್ ಕರ್ದಿದ್ರೆ ನನ್ನ ತಂದೆ ತಾಯಿನೂ ಬರ್ತಿದ್ರು, ಅಣ್ಣ ತಮ್ಮ ಯಾರು ಬರ್ತಿದ್ರೋ ಇಲ್ಲೋ, ನನ್ನ ಅಪ್ಪ ಆಪದ್ ಬಾಂಧವ
ಕೂಗಿ ಒಂದೇ ಒಂದ್ ಮಾತು ಅಪ್ಪ ಅಂದ ತಕ್ಷಣ ಅವ್ರು ಎಲ್ಲಿದ್ರು ಆ ಜೀವ ಬಂದು ಕಾಪಾಡ್ಬಿಡುತ್ತೆ. ನಿಜವಾಗ್ಲೂ ತುಂಬಾ ವಿಶೇಷವಾದ ಪ್ರಸಂಗ ಇದು. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಅಮ್ಮ, ಇದೇ ತರ ದೊಡ್ಡೇರಿಗೆ ಬರ್ತಾ ಇದ್ದೆ ನಾನು ಒಂದ್ಸರಿ. ದೊಡ್ಡೇರಿಗೆ ಅವತ್ತು ಯಾಕೋ ನನಗೆ ಬರಬೇಕು ಅಪ್ಪನ ನೋಡ್ಬೇಕು ಅಂತ ತುಂಬಾ ಅನ್ಸ್ಬಿಟ್ಟಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಪ್ಲಾನಿಂಗ್ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅನ್ಸಿತ್ತು ಹಾಗೆ ಬರೋಣ ಅಂತ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಒಂದು ಟ್ರೈನ್ ಬೀರೂರು ಹೋಗಿ ಬೀರೂರಿಂದ ಟ್ರೈನಿಗೆ ಬರ್ತೀವಿ ನಾವು. ಯಾವಾಗ ಬರ್ಬೇಕಾದ್ರೂ ಚಳ್ಳಕೆರೆವರೆಗೂ ಟ್ರೈನ್ ಇದೆ, ಆ ಟ್ರೈನಿಗೆ ಬಂದ್ಬಿಡ್ತೀವಿ. ಅವತ್ತೇನಾಯ್ತು, ಆ ಟ್ರೈನ್ ತುಂಬಾ ಲೇಟ್ ಆಯ್ತು. ಲೇಟ್ ಆಯ್ದಾಗ ಅಂದ್ರೆ 12 ಗಂಟೆವರೆಗೂ ಆ ಟ್ರೈನ್ ಬರ್ಲಿಲ್ಲ. 9 ಗಂಟೆಗೆ ಬರ್ಬೇಕಾಗಿ ಟ್ರೈನ್ 12 ಗಂಟೆವರೆಗೂ ಬರ್ಲಿಲ್ಲ. ಅವಾಗ ನಾನು ಅಲ್ಲೇ ಕಾದ್ಬಿಟ್ಟು ಬಂದೆ. ಅದೇ ಟ್ರೈನಿಗೆ ಬಂದೆ ಕಾದು. ಒಟ್ಟು ಇವತ್ತು ನನ್ನ ಅಪ್ಪ ನೋಡ್ಲೇಬೇಕು ಅನ್ನೋ ತರ ಬಂದೆ. ಬಂದು 12 ಗಂಟೆಗೆ ಬಂದಾಗ ಅಲ್ಲಿ ಚಿಕ್ಕಜಾಜೂರು ಅನ್ನೋ ಒಂದು ಸ್ಟಾಪ್ ಇದೆ. ಆ ಸ್ಟಾಪ್ ಅಲ್ಲಿ ಟ್ರೈನ್ ಕೆಟ್ಟೋಯ್ತು. ಅಂದ್ರೆ ಹಳಿ ಮುಂದೆ ಹೋಗಲ್ಲ, ಹಳಿ ಏನೋ ಕೆಟ್ಟೋಗಿದೆ, ರಿಪೇರಿ ಮಾಡ್ತಾ ಇದ್ದಾರೆ ಅಂತ ಅಲ್ಲೇ ನಿಂತು ಸ್ಟಾಪ್ ಆಯ್ತು. ಅಯ್ಯೋ ಭಗವಂತ, ನಿನ್ನ ನೋಡ್ಬೇಕು, ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನಿಸ್ತಿದ್ದೆ ನನಗೆ. ಇದ್ ನೋಡಿದ್ರೆ ಇಷ್ಟು ಲೇಟ್, ಅಲ್ಲೂ ಲೇಟ್ ಮಾಡ್ಕೊಂಡ್ರು, ಇಲ್ಲೂ ಇದಾಯ್ತಲ್ಲ ಅನ್ನೋ ಇದಕ್ಕೆ. ಆಮೇಲೆ ನನ್ ಕೂತಿರೋ ಬೋಗಿನಲ್ಲಿ ಏನಾಗ್ತಾ ಇತ್ತಂದ್ರೆ, ಅಲ್ಲಿ ಜನ ಇಳ್ದು ಬಿಟ್ಟು ಅಲ್ಲಿ ಇನ್ನೊಂದು ಇದಿದೆ, ಬೇರೆ ಟ್ರೈನ್ ಇದೆ, ಆ ಬೇರೆ ಟ್ರೈನಿಗೆ ಹತ್ಬೇಕು. ಆ ಬೇರೆ ಟ್ರೈನ್ ಕೂಡ ಅಲ್ಲೇ ಹೋಗುತ್ತೆ, ಸ್ಟಾಪ್ ಕೊಡುತ್ತೆ ಅಂತೇಳಿ ಎಲ್ಲ ಆಡ್ತಿದ್ದಾರೆ. ಅದು ಬಿಟ್ರೆ ಹೊಸಪೇಟೆ ಬಿಟ್ರೆ ಸೀದಾ ಮುಂದೆ ಹೋಗುತ್ತೆ. ಅದು ಅಂದ್ರೆ ಚಳ್ಳಕೆರೆ ಮೇಲೆ ಹೋಗುತ್ತೆ ಅಂತ, ಚಳ್ಳಕೆರೆ ಮೇಲೆ ಹೋಗುತ್ತೆ ಅಂತ. ಅವ್ರ ಜೊತೆಗೆ ನೀನು ಬೇರೆ ಟ್ರೈನ್ ಹತ್ಕೊಂಡೆ. ಬೇರೆ ಟ್ರೈನ್ ಹತ್ಕೊಂಡೆ. ಆ ಟ್ರೈನ್ ಏನ್ ಮಾಡ್ತಾ ಇದೆ, ಹತ್ಕೊಂಡ್ಮೇಲೆ ಚಿತ್ರದುರ್ಗದಲ್ಲಿ ಸ್ಟಾಪ್ ಕೊಡ್ತು. ಚಿತ್ರದಲ್ಲಿ ಇಳ್ಕೊಂಡಿದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಬಸ್ಸಿಗೆ ಬರ್ಬೋದು. ನಾನೇನ್ ಮಾಡ್ದೆ, ಚಳ್ಳಕೆರೆ ಸ್ಟಾಪ್ ಕೊಡ್ಬೋದು ಅಂತ ಸುಮ್ನೆ ಕುತ್ಕೊಂಡೆ. ಅದ್ ಬಂತು, ಸ್ಪೀಡಾಗಿ ಸ್ಟಾಪೇ ಕೊಡ್ಲಿಲ್ಲ ಚಳ್ಳಕೆರೆ. ಎಲ್ಲಿ ಫುಲ್ ಸೀದಾ ಹೋಗ್ತಿದೆ, ಎಲ್ಲೂ ಸ್ಟಾಪ್ ಕೊಡ್ಲಿಲ್ಲ. ಅಯ್ಯೋ ಭಗವಂತ, ಏನ್ ಮಾಡೋದು, ಆಲ್ರೆಡಿ ಟೈಮ್ ಆಗಿದೆ, ಸಂಜೆ ಆಗಿದೆ, 4 ಗಂಟೆ ಅಷ್ಟೊತ್ತಿಗೆ ಆಗಿದೆ, ಏನ್ ಮಾಡೋದು. ಎಲ್ಲಿ ನಿಲ್ಸ್ತಾ ಇತ್ತು? ಹೊಸಪೇಟೆ ಕಡೆಗೆ. ತುಂಬಾ ದೂರ ಆಗ್ಬಿಡುತ್ತೆ ನೀನು ಹೋಗಿ ವಾಪಸ್ ಹೊಸಪೇಟೆ ಮತ್ತೆ ಆ ಕಡೆ ಮುಂದೆ ಯಾವ್ದೋ ಅಮ್ಮ ಹರಿದ್ವಾರನೋ ಯಾವ್ದೋ, ಅಲ್ಲಿ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಅಂತೆ ಅದು. ತುಂಬಾ ಡೆಲ್ಲಿ ಕಡೆಗೆ ಹೋಗೋದು ಟ್ರೈನ್. ಹಂಗಾಗಿ ಎಕ್ಸ್ಪ್ರೆಸ್ ಟ್ರೈನು. ಅದಕ್ಕೆ ಅಯ್ಯೋ ಏನ್ ಮಾಡೋದಪ್ಪ ಅಂತ ನನ್ ನೋಡಿದ್ರೆ, ಅವತ್ತು ಬರೋ ಅರ್ಜೆಂಟ್ ಅಲ್ಲಿ ನಾನು ಅಮೌಂಟ್ ಕೂಡ ತಂದಿಲ್ಲ. ನನ್ನ ಹತ್ರ 300 ರೂಪಾಯಿ ಬಿಟ್ರೆ ದುಡ್ಡಿಲ್ಲ, ಅಷ್ಟಿದೆ ಅಮೌಂಟು. ಫೋನಲ್ಲಿ ಚಾರ್ಜರ್ ತಂದಿಲ್ಲ, ಫೋನಲ್ಲಿ ಚಾರ್ಜು ಕಡಿಮೆ ಇದೆ. ಹಂಗ್ ಬಂದ್ಬಿಟ್ಟಿದೀನಿ. ಏನ್ ಮಾಡೋದಪ್ಪ ಅಂತ ಭಯದಲ್ಲಿ ಕೂತಿದ್ದೀನಿ. ಆ ಒಂದ್ ಸ್ಟಾಪ್ ಬಂತು, ರಾಯದುರ್ಗ ಅನ್ನೋ ಸ್ಟಾಪ್ ಬಂತು. ರಾಯದುರ್ಗ ಸ್ಟಾಪ್ ನಲ್ಲಿ ಇದುವರೆಗೂ ಆ ಟ್ರೈನ್ ಯಾವತ್ತೂ ನಿಲ್ಸೇ ಇಲ್ವಂತೆ. ಅದು ಎಕ್ಸ್ಪ್ರೆಸ್ ಟ್ರೈನ್, ಈ ಟ್ರೈನ್ ಯಾವತ್ತೂ ನಿಲ್ಸಿಲ್ಲ. ಅಲ್ಲಿರೋ ಜನ ಹೇಳಿದ್ರು. ಭಯದಲ್ಲಿ ಕುತ್ಕೊಂಡೆ, ಟ್ರೈನ್ ಹಿಂಗ್ ಕುತ್ಕೊಂಡೆ. ಆ ಕಡೆಯಿಂದ ಒಬ್ರು ಮಂಗಳಮುಖಿ ಬರ್ತಾರೆ. ಮಂಗಳಮುಖಿ ಬಂದ್ರೆ ಅಂದ್ರೆ ನನ್ ಪಕ್ಕ ಎಲ್ಲ ಗಂಡ್ಮಕ್ಳೇ ಕೂತಿದ್ದಾರೆ. ಅವ್ರು ಬಂದ ತಕ್ಷಣ ಗಂಡ್ಮಕ್ಳ ಹತ್ರ ಅಮೌಂಟ್ ಕೇಳ್ತಾರಲ್ವಾ, ದುಡ್ಡು ಕೇಳ್ತಾರೆ. ಅವ್ರು ಯಾರ ಹತ್ರ ಏನು ಕೇಳಿಲ್ಲ, ಸೀದಾ ಬಂದವರು ನನ್ನ ಎದುರುಗಡೆ ಬಂದ್ರು. ಬಂದ ತಕ್ಷಣ ನನ್ ತಲೆ ಮೇಲೆ ಕೈ ಇಟ್ಬಿಟ್ಟು, ಭಯದಲ್ಲಿ ಕೂತಿದ್ನಲ್ಲ ಅಪ್ಪ, ಭಯ ಆಗ್ತಿದೆ ಅಂತ ಮನ್ಸಲ್ಲಿ ಹದ್ಕೊಂತಿದ್ದೆ. ತಲೆ ಮೇಲೆ ಕೈ ಇಟ್ಬಿಟ್ಟು, ಹೆದರ್ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಪಾಸ್ ಆದ್ರು. ಅವ್ರು ನಿಲ್ಲಿಲ್ಲ. ಅವ್ರ ಮುಂದೆ ಪಾಸ್ ಆಗಿ ವಿತಿನ್ ಸೆಕೆಂಡ್ ಅಲ್ಲಿ ಟ್ರೈನ್ ಸ್ಟಾಪ್ ಆಯ್ತು. ಎಲ್ರು ಆಶ್ಚರ್ಯವಾಗಿ ಬಂದ್ ನೋಡಿ, ಯಾವ ಸ್ಟಾಪ್ ಇದೆ ಇದು ಯಾವತ್ತೂ ಸ್ಟಾಪ್ ಕೊಡಲ್ವಲ್ಲ. ನನ್ ಪಕ್ಕ ಕೂತಿರೋರೆಲ್ಲ, ಅಮ್ಮ ನಿನ್ ಅದೃಷ್ಟ ಬಹಳ ಚೆನ್ನಾಗಿದೆ ಕಣಮ್ಮ, ಫಸ್ಟ್ ಇಳ್ಕೊ, ಇಲ್ಲಿಂದ ಹೋಗು ಫಸ್ಟ್ ಬಸ್ಸಿಗೆ ಅಂತ ಎಲ್ಲ ಇಳಿಸಿದ್ರು. ಅವಾಗ ಇಳಿದ ತಕ್ಷಣ ಮತ್ತೆ 3 ಜನ ಮಂಗಳಮುಖಿಯವ್ರು ಬಂದ್ಬಿಟ್ಟು, ನೀನ್ ನಂಬಿರೋ ಗುರು ಕಾಪಾಡಿದಾನಮ್ಮ ಇವತ್ತು, ಇಲ್ಲಾಂದ್ರೆ ಏನಾಗ್ತಿದ್ಯೋ ನೀನು, ನಿನ್ ಗುರು ಯಾರ್ ಕೈ ಬಿಟ್ರು ನಿನ್ ಗುರು ಕೈ ಬಿಡಲ್ಲ ಅಂತ ಹೇಳಿದ್ರು. ನಾನ್ ಗುರು ನಂಬಿದೀನಿ, ಗುರು ಹತ್ರ ಹೋಗ್ತಾ ಇದೀನಿ ಅಂತ ಅವ್ರಿಗೆ ಹೆಂಗ್ ಗೊತ್ತು, ನಾನು ಪರಿಚಯನೇ ಮಾಡ್ಕೊಂಡಿಲ್ಲ. ಆ ತರ ಆಯ್ತು ಆ ಇನ್ಸಿಡೆಂಟ್. ಆಮೇಲೆ ಅವರೇ ಕರ್ಕೊಂಬಂದ್ರು, ಆಟೋದಲ್ಲಿ ಕರ್ಕೊಂಬಂದು ಅವರೇ ಬಸ್ ಸ್ಟ್ಯಾಂಡಿಗೆ ಬಿಟ್ರು. ಎಂತ ವಿಚಿತ್ರ ಅಲ್ಲ. ಎಂತೆಂತ ಸಂದರ್ಭದಲ್ಲೂ ಕೈ ಬಿಡಲ್ಲ ಅಪ್ಪ, ಕೈ ಬಿಡಲ್ಲ, ಅನಾಥ ರಕ್ಷಕ ಅಂತ ಅದಕ್ಕೆ ಹೇಳೋದಪ್ಪನ. ಇಷ್ಟ ಆಯ್ತಮ್ಮ ಗುರುಕೃಪೆ ಅನ್ನೋದು. ಮತ್ತೆ ತರೀಕೆರೆ ಸತ್ಸಂಗದಲ್ಲಿ ನೀವು ಎಲ್ಲ ಭಕ್ತರ ಮನೆಗೆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಮತ್ತೆ ನಿಮ್ಗೂನು ನಾವು ಸತ್ಸಂಗ ಮಾಡ್ಬೇಕು ಅನ್ನೋ ಆಸೆ ಇತ್ತ? ಆತರ ಅಪ್ಪ ಸತ್ಸಂಗ ನಡೆಸ್ಕೊಟ್ರ ಹೆಂಗೆ, ಆ ಅನುಭವ ತಿಳಿಸ್ಕೊಡಿ. ಅಯ್ಯೋ ಅಮ್ಮ, ಸತ್ಸಂಗದಂತೂ ಅಂದ್ರೆ ತರೀಕೆರೆ ಸತ್ಸಂಗದಲ್ಲಿ ಹೋಗ್ತಿದ್ವಮ್ಮ. ತಿಂಗ್ಳಿಗೊಂದ್ಸರಿ ಸತ್ಸಂಗ ಅಂತ ಎಲ್ರ ಮನೆಗೆ ಹೋಗ್ತಿದ್ವಿ. ಹೋದಾಗ ಅವ್ರ ಮನೆಗೆ ಯಾರು ಮನೆ ಸತ್ಸಂಗ ಹೋಗ್ತೀವಂದ್ರೆ
ಅಲ್ಲೆಲ್ಲ ಪೂಜೆ ಎಲ್ಲ ಅಭಿಷೇಕ ಆಗೋವರೆಗೂ ಕುತ್ಕೊಂತಿದ್ದೆ. ಲಾಸ್ಟಿಗೆ ಎದ್ ನಿಂತ್ಕೊಂಡು ನಮ್ಮನೆಗೆ ಸತ್ಸಂಗಕ್ಕೆ ಬನ್ನಿ ಅಂತ ಎಲ್ಲ ಯಾರು ಕರಿಯೋದ್ ನೋಡಿದ್ರೆ ನನ್ಗೆ ಹೆಂಗ್ ಅನ್ಸುತ್ತೆ, ಅಯ್ಯೋ ಭಗವಂತ, ನಾನು ಇವ್ರ ತರ ಎದ್ ನಿಂತ್ಕೊಂಡು ಕರಿಬೇಕು, ನಮ್ಮನೆ ಸತ್ಸಂಗಕ್ಕೆ ಬನ್ನಿ ಅಂತ ಕರಿಬೇಕು, ನಮ್ಮನೇಲಿ ಸತ್ಸಂಗ ಯಾವಾಗ ಮಾಡ್ಬೇಕು, ಕರಿತೀನೋ ಯಾವಾಗ ಕರಿತೀನೋ ಯಾವಾಗ ಮಾಡ್ತೀನೋ ಅನ್ನೋ ತರ ಮನ್ಸಲ್ಲಿ ನೋವಾಗ್ಬಿಡೋದು. ಬಟ್ ಅಲ್ಲಿ ಮನೇಲಿ ಆತರ ವಾತಾವರಣ ಇರ್ಲಿಲ್ಲ, ಅಂದ್ರೆ ಅಷ್ಟು ನಂಬ್ತಿರ್ಲಿಲ್ಲ ನಮ್ಮಪ್ಪ ಅಮ್ಮ. ಹಾಗಾಗಿ ಏನ್ ಮಾಡೋದು, ಮತ್ತೆ ಭಕ್ತರು ಬಂದ್ರೆ ಭಕ್ತರ ಮುಂದೆ ಏನಾದ್ರು ಹೇಳ್ಬಿಟ್ರೆ ಅನ್ನೋ ಭಯ ನನಗೆ, ಕರ್ಸಿ ಭಕ್ತರನ್ನ ಇದ್ ಮಾಡಿದ್ರೆ ಅಂತ. ಹಾಗ ಅನ್ಕೊಂತಿದ್ದೆ ಯಾವಾಗ್ಲೂ. ನಮ್ಮ ಮನೇಲಿ ಒಂದ್ಸರಿ ಸತ್ಸಂಗ ನಡ್ಸ್ಕೊಡಪ್ಪ, ನನ್ ಬಹಳ ಆಸೆ ಸತ್ಸಂಗಕ್ಕೆ, ಎಲ್ರನ್ನೂ ಕರಿಬೇಕು, ಸತ್ಸಂಗದಲ್ಲಿ ಪ್ರಸಾದ ಮಾಡಿಸ್ಬೇಕು, ಅವರಿಗೆ ಸತ್ಸಂಗ ಭಜನೆ ಮಾಡ್ಬೇಕು, ನಿನ್ನ ಹಾಡಿ ಕೊಂಡಾಡ್ಬೇಕು ಅನ್ನೋ ಆಸೆ. ಅವಾಗ ಒಂದ್ಸರಿ ಏನಾಯ್ತು, ಹಿಂಗೆ ಮನ್ಸಲ್ಲಿ ಆಸೆ ಇತ್ತು. ಒಂದ್ಸರಿ ಅಪ್ಪ ಕನ್ಸಲ್ ಬಂದ್ರು. ಕನ್ಸಲ್ ಬಂದ್ಬಿಟ್ಟು ಏನ್ ಮಾಡಿದ್ರು, ಅಪ್ಪ ಬಂದ್ಬಿಟ್ಟಿದ್ದಾರೆ, ಮನೆಗ್ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ನಾನ್ ಬರೋಕಿನ್ನ ಮುಂಚೆನೆ ಅಪ್ಪ ಬಂದು ಮನೆ ಬಾಗ್ಲಲ್ಲಿ ಕೂತಿದ್ದಾರೆ, ಜಗ್ಲಿ ಮೇಲೆ ಕೂತಿದ್ದಾರೆ. ಕುತ್ಕೊಂಡ್ಬಿಟ್ಟು ಆಮೇಲೆ ನಾನ್ ಬಂದೆ. ಆಮೇಲೆ ಬಂದ್ ನೋಡ್ತೀನಿ, ಮನೇಲಿ ಎಲ್ರು ಭಕ್ತರೆಲ್ಲ ಮನೇಲಿ ಅಡ್ಗೆ ಮಾಡೋರು ಅಡ್ಗೆ ಮಾಡ್ತಾ ಇದಾರೆ, ಪೂಜೆಗೆ ರೆಡಿ ರೆಡಿ ಮಾಡ್ಕೋತಾ ಇದಾರೆ. ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಭಕ್ತರನ್ನ ಎಲ್ಲ ಮಾಡ್ತಾ ಇದಾರೆ. ಆಮೇಲೆ ಹೊರ್ಗಡೆ ಬಂದು ಅಪ್ಪ ಅಂತ ಹೇಳ್ತಾ ಇದೀನಿ, ಅಪ್ಪ ಬಾರಪ್ಪ ಒಳಗಡೆ, ಪಾತ್ ಪೂಜೆ ಏನು ಮಾಡಿಲ್ಲ, ಅಪ್ಪ ಬಂದ್ಬಿಟ್ಟು, ನಾನ್ ಬರೋಕು ಮುಂಚೆ ಬಂದ್ಬಿಟ್ಟಿದ್ದಾರೆ ಅಂತ ಅಪ್ಪಂಗ್ ಇದ್ ಮಾಡ್ತಿದ್, ಬಾರಪ್ಪ ಒಳಗಡೆ ಅಂತ ಕರಿತಾ ಇದ್ದೀನಿ. ಅಪ್ಪ ಜಗ್ಲಿ ಮೇಲೆ ಕೂತೈತೆ, ಜಗ್ಲಿ ಮೇಲೆ ಕುತ್ಕೊಂಡು ಬಂದವ್ರಿಗೆಲ್ಲ ಅದೇನು ನೋಡ್ಕೊ ಹೋಗು, ಅದು ಬಂದವ್ರಿಗೆಲ್ಲ ಉಪ್ಪಿಟ್ಟು ಹಾಕೊಡೋಗು ಅಂತ ಹೇಳ್ತಾ ಇದಾರೆ. ಉಪ್ಪಿಟ್ಟ, ನಾನು ಇವಾಗಿನ್ನೂ ಬಂದಿದ್ದೀನಿ, ಉಪ್ಪಿಟ್ಟು ಅಪ್ಪ ಒಂದ್ 5 ನಿಮಿಷ ಅಪ್ಪ ಮಾಡ್ಬಿಡ್ತೀನಪ್ಪ ಅಂತ ಹೇಳ್ತಿದೀನಿ, ನೀನೇನ್ ಮಾಡ್ಬೇಡ, ಇರೋದನ್ ತಂದಾಕೋಗು ಅಂತದಾರೆ. ಹೋಗಿ ಅಡ್ಗೆ ಮನೆ ಒಳಗಡೆ ನೋಡಿದ್ರೆ ಪಾತ್ರೆ ತುಂಬಾ ಉಪ್ಪಿಟ್ಟು ಇದೆ ಅಮ್ಮ. ಆಮೇಲೆ ಎಲ್ರಿಗೂ ಹಾಕೊಟ್ಟೆ, ಎಲ್ರಿಗೂ ಬಂದಿರೋ ಭಕ್ತರು ಎಲ್ರಿಗೂ ಬಡ್ಸ್ಕೊಟ್ಟೆ. ಬಂದ್ ಅಪ್ಪನ ಹತ್ರ ಅಪ್ಪ ಅಂತ ಬೇಡ್ಕೊಂಡೆ. ಇದು ಕನ್ಸಲ್ಲಿ ಇದು ಹೆಂಗೆ ನನಸಾಯ್ತು? ಅದು ನನ್ಸಾಗಿದೆ ಅಂದ್ರೆ ಅಮ್ಮ, ಒಂದು ದಸರಾ ಟೈಮಲ್ಲಿ ಕರೆಕ್ಟ್ ಆಗಿ ನವರಾತ್ರಿ ಟೈಮಲ್ಲಿ ಏನಂದ್ರು ಹಂಗೆ ಡೇಟೇ ಸಿಕ್ತಿರ್ಲಿಲ್ಲ. ಹಿಂಗೆ ಹೇಳ್ಬೇಕಂದ್ರೆ ದಸರಾ ಟೈಮಲ್ಲಿ 9 ದಿನ ಮಾತ್ರ ನಿಮ್ ಮನೇಲಿ ದತ್ತ ಇರ್ತಾರೆ, ಅಷ್ಟು ದಿನ ಮಾತ್ರ ಅಂದ್ರೆ ಒಬ್ಬೊಬ್ರ ಮನೇಲಿ ಒಂದೊಂದ್ ತಿಂಗಳು ಇರ್ತಾ ಇತ್ತು. 9 ದಿನ ಮಾತ್ರ ಇಡೋದು, ನಂಗೆ ಪರವಾಗಿಲ್ಲ, ಅಷ್ಟು ದಿನ ಕಳಿಸ್ರಿ ಸಾಕು ಅಂತಂದ್ರೆ ದತ್ತ ನಿಮ್ಮನೆ ಕಳಿಸ್ತೀವಿ ಅಂತಂದ್ರು ಪಂಕಜಮ್ಮ ಆಂಟಿ ಅವರೆಲ್ಲ ಅಂದ್ರು. ಅವಾಗ ಸರಿ ಆಂಟಿ, ನಂಗೆ ಆಯ್ತು, ನನ್ಗೆ 1 ದಿನ ಬಂದ್ರು ಸಾಕು ದತ್ತ ನಮ್ಮ ಮನೆಗೆ, ಸದ್ಯ ಬಂದ್ರೆ ಸಾಕು ದತ್ತಂಗ್ ಕಳಿಸ್ಕೊಡಿ ಅಂತ ಹೇಳ್ದೆ. ಆಮೇಲೆ ಸರಿ ಆಯ್ತು ಅಂತ ಸತ್ಸಂಗ ಎಲ್ಲ ಇಂಥ ಡೇಟ್ ಅಂತ ಫಿಕ್ಸ್ ಆಯ್ತು ಬರೋದು. ಆ ಸತ್ಸಂಗ ಇನ್ನೊಂದ್ 2 ದಿನ ಅನ್ನಂಗೆ ಇದ್ದಾಗ ಅಪ್ಪ ಅಮ್ಮ ಇಬ್ರು ಕನ್ಸಲ್ ಬಂದಿದ್ದಾರೆ. ಇಬ್ರು ಕನ್ಸಲ್ ಬಂದು ನಾನ್ ಮನೆಗೂ ಹೋಗಿ ಭಿಕ್ಷೆ ತಗೊಂಬಂದಿದ್ದೀನಿ. ಭಿಕ್ಷೆ ಹಾಕೋರು ಬರೀ ರಾಗಿ ಮಾತ್ರ ಭಿಕ್ಷೆ ಹಾಕ್ತಾ ಇದಾರೆ. ಆ ರಾಗಿನೆಲ್ಲ ತಗೊಂಬಂದು ಒಂದ್ ಪಾತ್ರೆಗೆ ಹಾಕಿದೀನಿ. ಪಾತ್ರೆಗೆ ಹಾಕಿದಾಗ ಆ ಪಾತ್ರೆ ಮುಂದೆ ಅಪ್ಪ ಅಮ್ಮ ಇಬ್ರು ನಿಂತ್ಕೊಂಡು ಒಳ್ಳೇದಾಗ್ಲಿ ಅಂತ ಹಿಂಗೆ ಹಸ್ತ ಇದ್ ಮಾಡ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದಾರೆ. ಅವಾಗ ನನಗೆ ಆಯ್ತು, ಆಂಟಿ ಮುದ್ದೆ ಮಾಡ್ಸೋದು ಫಿಕ್ಸ್ ಸತ್ಸಂಗದಲ್ಲಿ ಅಂತ ಹೇಳ್ಬಿಟ್ಟೆ. ಅಪ್ಪ ಅಮ್ಮ ಹಿಂಗ್ ಬಂದಿದ್ದಾರೆ, ರಾಗಿ ಎಲ್ಲ ಕಂಡಿದೆ, ಸತ್ಸಂಗದಲ್ಲಿ ಮುದ್ದೆ ಮಾಡ್ಸೋಣ, ಮುದ್ದೆ ಸೊಪ್ಸಾರು ಪಲ್ಯ ಪಾಯಸ ಏನಾದ್ರು ಮಾಡ್ಸೋಣ ಅಂತ. ಸರಿ ಆಯ್ತಮ್ಮ ಅಂತ ಹೇಳಿದ್ರು. ಅದ್ ಎಷ್ಟು ಪರೀಕ್ಷೆ ಅಂದ್ರೆ ಸತ್ಸಂಗದಲ್ಲಿ ತುಂಬಾ ಪರೀಕ್ಷೆಗಳಮ್ಮ. ಅಂದ್ರೆ ನಂದು ಸ್ಯಾಲ್ರಿ ಕೊಡ್ಬೇಕಾಗಿತ್ತು. ನಾನು ಸ್ಯಾಲ್ರಿ ಬರುತ್ತಲ್ಲ, ನಂಗೆ 2 ತಿಂಗಳ ಸ್ಯಾಲ್ರಿ ಬರ್ಬೇಕಾಗಿತ್ತು ಕರೆಕ್ಟ್ ಆಗಿ ದಸರಾ ರಜಾ ಟೈಮಲ್ಲಿ. ಆ ದುಡ್ನಲ್ಲಿ ನನ್ಗೆ ಚೆನ್ನಾಗಿ ಧಾಮ್ ಮಾಡ್ಬಿಡೋಣ ಅಂತ ಅಷ್ಟು ಆಸೆ ಇತ್ತು, ಸತ್ಸಂಗ ಮಾಡ್ಬಿಡೋಣ ಅಂತ. ಆಮೇಲೆ ನೋಡಿದ್ರೆ ಅವ್ರು ಏನ್ ಮಾಡಿದ್ರು, ಕರೆಕ್ಟ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು. ಕರೆಕ್ಟ್ ಆಗಿ ಅವರು ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ದವ್ರು ಕರೆಕ್ಟ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ಏನ್ ಮಾಡೋದು, ನೀನ್ ಸತ್ಸಂಗಕ್ಕೆ ಹೇಳ್ಬಿಟ್ಟಿದ್ದಿ, ಎಲ್ರಿಗೂ ಹೇಳ್ಬಿಟ್ಟಿದೀನಿ. ಅಲ್ಲಿ ನೋಡಿದ್ರೆ ಅವ್ರು ಸ್ಯಾಲ್ರಿನೇ ನಂಬ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟಿದೀನಿ. ಅವ್ರ ನೋಡಿದ್ರೆ ಅಮೌಂಟ್ ಕೊಟ್ಟಿಲ್ಲ. ಏನ್ ಮಾಡೋದು, ಆಮೇಲೆ ಬೇಡ್ಕೊಂಡೆ, ಅಪ್ಪ ಅಂತ ಬೇಡ್ಕೊಂಡೆ, ನೀನೇ ನಡ್ಸ್ಕೊಡ್ಬೇಕಪ್ಪ ಅಂತ ಬೇಡ್ಕೊಂಡೆ. ಆಮೇಲೆ ಬೆಳಗಿನ ಜಾವ, ನಾಳೆ ಸತ್ಸಂಗ ಅಂದ್ರೆ ಇವತ್ತು ಬೆಳಗಿನ ಜಾವ ತರಕಾರಿ ತರಬೇಕು ಅಂತ. ಮನೇಲಿ ಏನೇನು ರೆಡಿ ಆಗಿಲ್ಲ, ಒಬ್ಳೇ ಇದೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸತ್ಸಂಗಕ್ಕೆ ಎಲ್ರಿಗೂ ಕರ್ದ್ಬಿಟ್ಟಿದೀನಿ. ಅವರೆಲ್ಲ ಬಂದವರೆಲ್ಲ ಅಲ್ಲಿ ಬಂದೆಲ್ಲ ಮನೆ ಜಾಗ ಇಲ್ಲ ಆಗುತ್ತಾ, ಮನೇಲಿ ಜಾಗ ಆಗಲ್ಲ, ಹೊರಗಡೆ ಶಾಮಿಯಾನ ಹಾಕಿ ಹೊರಗಡೆ ಮಾಡೋಣ, ಶಾಮಿಯಾನದವ್ರಿಗೆ ಎಲ್ಲ ಹೇಳ್ಬಿಟ್ಟಿದೀನಿ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 4 ಗಂಟೆಗೆ ರೆಡಿ ಆದೆ. ಅಂದ್ರೆ ಮಾರ್ಕೆಟಿಗೆ ಹೋಗೋಣ, ಬೆಳಗಿನ ಜಾವ 5 ಗಂಟೆಗೆ ಹೋದ್ರೆ ಅಲ್ಲಿ ತರಕಾರಿ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಗಂಡ ಇಬ್ರು ಹೇಳಿದ್ರು. ಹೋಗೋಣ, ಹೋಗಿ ತಂದ್ಬಿಡೋಣ, ತರಕಾರಿ ಇವತ್ತೇ ತಂದ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬಹುದು ಅಂತ.
ಆಮೇಲೆ ಸರಿ ಆಯ್ತು 4 ಗಂಟೆಗೆ ಎದ್ದು ಫೋಟೋ ಇದೆ, ಅಪ್ಪ ಅಮ್ಮನ ಫೋಟೋ ಇದೆ. ಅಪ್ಪ ಅಮ್ಮ ಇಬ್ರು ಫೋಟೋ ಮುಂದೆ ಅಳ್ತಾ ಇದೀನಿ ಅಂದ್ರೆ ಬಿಕ್ಕಳ್ಸ್ ಅಳ್ತಾ ಇದೀನಿ, ಸಣ್ಣ ಮಕ್ಳ ತರ ಅಳ್ತಾ ಇದೀನಿ. ಎಲ್ರಿಗೂ ಹೇಳ್ಬಿಟ್ಟಿದೀನಿ ಸತ್ಸಂಗ ನಾನು ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಅಪ್ಪ ಏನಪ್ಪ ನಿಮ್ ಪರೀಕ್ಷೆ ಅಂತ ಹಂಗ ಇದ್ ಮಾಡಿದೀನಿ. ಸರಿ ಆಯ್ತು, 500 ರೂಪಾಯಿ ನೋಟಿತ್ತು ಅಷ್ಟೇ ಅಮ್ಮ ನನ್ನ ಹತ್ರ. ಸತ್ಸಂಗ ಮಾಡಿ ಎಲ್ರಿಗೂ ಹೇಳಿದೀನಿ, 500 ರೂಪಾಯಿ ಬಿಟ್ರೆ ದುಡ್ಡಿಲ್ಲ ನನ್ನ ಹತ್ರ. ಸ್ಯಾಲ್ರಿ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇದೆ. 500 ರೂಪಾಯಿ ಇಟ್ಕೊಂಡು ಹೋದೆ ಮಾರ್ಕೆಟಿಗೆ, ಒಂದ್ ಚೀಲ ತಗೊಂಡು ಹೋದ್ವಿ. ಅದ್ 500 ರೂಪಾಯಿಗೆ ಒಂದು ಚೀಲ ತುಂಬಾ ಬಂತು ಅಮ್ಮ. ಮಾರ್ಕೆಟಿಗೆ ಹೋದ್ರೆ ಏನೇನೋ ತರಕಾರಿ ಐಟಮ್, ಭಟ್ರು ಏನೇನ್ ಬರ್ದಿದ್ರು ಎಲ್ಲ ಬಂತು ತರಕಾರಿ. 500 ರೂಪಾಯಿ ತಗೊಂಡ್ಬಂದೆ. ಅಪ್ಪ ಸದ್ಯ ಇದೊಂದು ಆಯ್ತಲ್ಲ, ಮುಂದೆ ಭಗವಂತ ಇದನ್ನ ನಡೆಸ್ತಾನೆ ಅಂತ ಅನ್ಕೊಂಡು ಚೀಲ ತಗೊಂಡ್ ಬಂದೆ, ಮನೆಗೆ ಇಳಿಸ್ದೆ. ಮನೆಗೆ ಚೀಲ ತಗೊಂಡು ಆಟೋದವರಿಗೆ ಹಿಂಗ್ ದುಡ್ಡು ಕೊಟ್ಟು ಇಳಿಸ್ತಾ ಇದೀನಿ, ಚೀಲ ಇಳಿಸ್ತಾ ಇದೀನಿ. ಅಷ್ಟೊತ್ತಿಗೆ ಒಂದು ಮೆಸೇಜ್ ಬಂತು ಫೋನ್ ಪೇಲಿ. ಬೆಂಗಳೂರು ಭಕ್ತರೊಬ್ರು ಸುನಂದಮ್ಮ ಅಂತ ಹೇಳಿ, ಅವರು ಒಂದು 3,000 ಹಾಕಿದ್ದಾರೆ. 3,000 ಹಾಕ್ಬಿಟ್ಟು ಏನಕ್ಕಾರು ಬೇಕಾಗುತ್ತೆ ಖರ್ಚಿಗೆ, ಸತ್ಸಂಗಕ್ಕೆ ಒಂದು ಸೇವೆ ಅಂತ ಉಪಯೋಗಿಸ್ಕೊ ಅಂತ ಅಂದ್ರು. ಎಷ್ಟು ಇದಾಯ್ತು ಅಂದ್ರೆ, ಆಟೋ ಇಳ್ದು ಇನ್ನೊಂದು ಮನೆ ಒಳಗಡೆ ಹೋಗಿಲ್ಲ ನಾನು ಅಷ್ಟರಲ್ಲಿ. ಅಪ್ಪ ಅಂತ ಇದೊಂದು ಶುರು ಅಂತ. ಆಮೇಲೆ ಒಂದು 11 ಗಂಟೆ ಟೈಮಲ್ಲಿ, ಅವತ್ತೇ 11 ಗಂಟೆ ಟೈಮಲ್ಲಿ ಮೊಬೈಲ್ ಆನ್ ಆಯ್ತು. ಇವ್ರದ್ದು ಸರ್ದು ನಂಗೆ ಸ್ಯಾಲ್ರಿ ಕೊಡ್ಬೇಕಿತ್ತಲ್ಲ, ಅವ್ರದ್ದು ಆನ್ ಆಯ್ತು. ಆಮೇಲೆ ಅವ್ರು, ಅಯ್ಯೋ ನನ್ನ ಮೊಬೈಲ್ ಹಿಂಗ್ ಒಡೆದೋಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಸ್ವಿಚ್ ಆಫ್ ಆಯ್ತು, ತಪ್ಪು ತಿಳ್ಕೊಬೇಡ್ರಿ, ಇಮಿಡಿಯೇಟ್ ಆಗಿ ಹಿಂಗ್ ಸೆಂಡ್ ಮಾಡ್ತೀನಿ ನೋಡ್ರಿ ಅಂತ ಫೋನ್ ಪೇ ಸೆಂಡ್ ಮಾಡಿದ್ರು. ಅಮೌಂಟ್ ಬಂತು. ಆಮೇಲೆ ನನ್ನ ಫ್ರೆಂಡ್ ಗಂಡ ಅವರೆಲ್ಲ ಹೋಗಿತ್ತು, ಇಮಿಡಿಯೇಟ್ ಆಗಿ ರೇಷನ್ ಎಲ್ಲ ತಂದು ಶಾಮಿನ ವ್ಯವಸ್ಥೆ ಮಾಡಿ. ಅವತ್ತು ಹೆಂಗಾಯ್ತು ಅಂದ್ರೆ, ತರೀಕೆರೆ ಭಕ್ತರೆಲ್ಲ ಬಂದು, ಆಮೇಲೆ ಅವ್ರ ಜಾಗ ಕೊಡಲ್ಲ ಅಡ್ಗೆ ಮಾಡಕ್ಕೆ ಅಂತ ಹೇಳ್ತಾ ಇದ್ರಲ್ಲಿ, ಅವರೆಲ್ಲ ಜಾಗ ಕೊಟ್ರು. ಆಮೇಲೆ ಅವರೆಲ್ಲ ಬಂದು, ಭಕ್ತರೆಲ್ಲ, ತರೀಕೆರೆ ಭಕ್ತರೆಲ್ಲ ಬಂದು, ಅದು ಇದು ಅವ್ರು, ನಾನು ಹಣ್ಣು ತರ್ತೀನಿ, ನಾನು ಹಾಲು ತರ್ತೀನಿ, ನಾನು ಇದ್ ಮಾಡ್ತೀನಿ, ಎಲ್ಲ ತಿಂಡಿಗೆ ವ್ಯವಸ್ಥೆ, ಉಪ್ಪಿಟ್ಟಿಗೆ ರವೆ ಒಬ್ರು ಎಲ್ಲ ಮಾಡ್ಬಿಟ್ರು. ಅದ್ ಹೆಂಗಾಯ್ತು ಅಂತ ನನ್ಗೆ ಇವಾಗ್ಲೂ ಗೊತ್ತಿಲ್ಲ. ಎಲ್ಲ ವ್ಯವಸ್ಥೆ ಮಾಡ್ಬಿಟ್ರು. ಅದಂಗೆ ಪರೀಕ್ಷೆ ಅಪ್ಪಂದು ಅಪ್ಪ ಅಂತ ಶರಣಾಗತಿ ಆಗ್ಬಿಟ್ರೆ ಅದಷ್ಟು ಚೆನ್ನಾಗಾಗುತ್ತಮ್ಮ. 9 ದಿನ ದತ್ತ ಇತ್ತು ನಮ್ಮನೇಲಿ. 9 ದಿನದಲ್ಲಿ ಹಾಗೆ ದಿನಕ್ಕೊಂದೊಂದು ಅನುಭವ. ಲಾಸ್ಟಿಗೆ ದಸರಾ ಹಬ್ಬ ಇರುತ್ತಲ್ಲಮ್ಮ, ದಸರಾ ಹಬ್ಬದ ದಿನ ಹೂವಿನ ರೇಟು ತುಂಬಾ ರೇಟ್ ಆಗ್ಬಿಟ್ಟಿದೆ. ದಸರಾ ಹಬ್ಬದ ದಿನ ಹೂ ತಂದು ದತ್ತಂಗ್ ಹಾಕಕ್ಕೂ ಆಗ್ತಿಲ್ಲ ಅಂತ ಸಿಚುವೇಶನ್. ಅವಾಗ ಏನ್ ಮಾಡ್ದೆ, ಹೂವಿನ ತುಂಬಾ ರೇಟ್ ಆಗಿತ್ತಲ್ಲಪ್ಪ, ಏನ್ ಮಾಡೋದಪ್ಪ ಅಂತ ಹಿಂಗ್ ಬರ್ತಾ ಇದ್ದೆ, ರೋಡಲ್ಲಿ ನಡ್ಕೊಂಡ್ ಬರ್ತಿದ್ದೆ. ಒಂದ್ ನಾಗಲಿಂಗ ಪುಷ್ಪದ್ದು ಒಂದು ಇದ್ ಸಿಕ್ತು. ನನ್ಗೆ ಗೊತ್ತಿಲ್ಲ ಅಪ್ಪನ್ಗೆ ಅಡವಿ ಹೂಗಳು ಇಷ್ಟ, ಅವೇ ಇಷ್ಟ ಅಂತ ಗೊತ್ತಿಲ್ಲ ನನ್ಗೆ. ಅವಾಗ ಸುಮ್ನೆ ಕಂಡ್ತು, 1-2 ಕಿತ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದೆ. ಒಳಗಡೆ ಬಂದಾಗ ಅಲ್ಲೊಬ್ಬ ಹುಡ್ಗ ಇದ್ದ. ಆ ಹುಡ್ಗ ಏನ್ ಮಾಡ್ದ, ಅಕ್ಕ ಹೂ ಬೇಕೇನಕ್ಕ ಅಂತಂದ. ಕೊಡಪ್ಪ, 1-2 ಕಿತ್ಕೊಡಪ್ಪ. ಅವನು ಒಳಗಡೆ ಹೋಗಿ ಏಣಿ ತಗೊಂಡ್ಬಂದು ಮರ ಹತ್ಬಿಟ್ಟು ಇಡೀ ಮರ ಕವರ್ ತುಂಬಾ ಇಷ್ಟು ಹೂಗಳು ಕಿತ್ಕೊಟ್ಟ. ಆಮೇಲೆ ಅಲ್ಲಿ ಎಲ್ಲ ಬರೀ ಎಕ್ಕದ ಹೂ ತಗೊಂಬಂದು, ಎಕ್ಕದುವಿನ ಹಾರ, ಬರೀ ಇಂಥವೇ ಎಲ್ಲ ಅಡುಗೆ ಹೂವಿನ ಫುಲ್ಲು ಹೂವಲ್ಲಿ ತುಂಬಿಸ್ಬಿಟ್ಟು ಅವತ್ತು ದತ್ತನ್ನ. ಅಷ್ಟು ಇದು ಅಪ್ಪನ ಕರುಣೆ. ಒಟ್ಟು ಸಂತೃಪ್ತಿಯಾಗಿ ನಿನಗೆ ಸಂತೋಷ ಆಗಂಗೆ ಪೂಜೆನೂ ಬಂದವರೆಲ್ಲ ಆಯ್ತು. ಪ್ರಸಾದ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು 5 kg ಅಕ್ಕಿ ಹಾಕಿದ್ದು, ತುಂಬಾ ಉಳಿತವತ್ತು. ಪ್ರಸಾದ ಎಲ್ಲ ಬಹಳ ಚೆನ್ನಾಗಿದೆ ಅಂತ ಎಲ್ರು ಮನೆಗ್ ತಗೊಂಡೋದ್ರು. ಅನ್ನ ಸಾಂಬಾರೆಲ್ಲ ಬಹಳ ಚೆನ್ನಾಗಿದೆ ಪ್ರಸಾದ ಅಂತ ಹೇಳ್ಬಿಟ್ಟು. ಅಂದ್ರೆ ಅಪ್ಪ ಬಂದು ಅಲ್ಲಿ ಇದ್ದು ನಡ್ಸ್ಕೊಟ್ಟಿದ್ದಕ್ಕೆ ಅದು ಸಾಧ್ಯ ಆಯ್ತು. ಬಹಳ ಚೆನ್ನಾಗೈತಮ್ಮ. ಸತ್ಸಂಗದ್ದು ಬಹಳ ಇದು. ಸತ್ಸಂಗದಲ್ಲಿ ಒಂದು ಅನುಭವ ಆಯ್ತು. ನವರಾತ್ರಿ ಟೈಮಲ್ಲಿ ಆಗಿರೋದ್ರಿಂದ 7 ದಿನ ದತ್ತ ನಮ್ಮನೇಲೇ ಇತ್ತು. ಆಗ ಒಂದು ಮಧ್ಯಾಹ್ನ ಟೈಮು ಒಂದು ಅಜ್ಜಿ ಬಂತಮ್ಮ. ಒಂದು ಅಜ್ಜಿ ಬಂದು ರಂಗೋಲೆ ನೋಡ್ತಿತ್ತು. ರಂಗೋಲೆ ಬಹಳ ಚೆನ್ನಾಗಿ ಹಾಕಿದ್ಯಾ. ಇದುವರೆಗೂ ಆ ಅಜ್ಜಿ ನೋಡಿಲ್ಲ. ಅವ್ರು ನಮ್ ಸತ್ಸಂಗಕ್ಕೂ ಬರಲ್ಲ. ಆ ಅಜ್ಜಿಗೆ ಅಪ್ಪನ ಬಗ್ಗೆ ಏನು ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಪೂರ್ತಿ ಅವ್ರು ಹೊಸಬ್ರು, ಅವ್ರು ಪೂರ್ತಿ ನನಗೆ ಹೊಸಬ್ರು, ಸತ್ಸಂಗದವರು ಅಲ್ಲ. ಕಂಡಿಲ್ಲ ನನಗೆ, ಅದಾದ್ಮೇಲೆ ಕಂಡಿಲ್ಲ. ಅಲ್ಲಿ ರಂಗೋಲೆ ಬಿಡಿಸ್ತೈತೆ, ಬಹಳ ಚೆನ್ನಾಗಿ ರಂಗೋಲೆ ಬಿಡಿಸಿದ್ಯಮ್ಮ ಅಂತಂದ್ರು. ಆಮೇಲೆ ಹಂಗ ಅನ್ಕೊಂಡು, ಬಿಸ್ಲ ಕಣಮ್ಮ ಬಾಳ ಅಂದ್ರು. ನಾನು ಅವಾಗ, ಅಯ್ಯೋ ಬನ್ನಿ ಅಜ್ಜಿ ಒಳಗಡೆ ಬನ್ನಿ, ನಾನು ಇವಾಗಿನ 12:30 ಆಗಿತ್ತು, ನಾನು ಇವಾಗಿನ ಪೂಜೆ ಮಾಡಿ ಕುತ್ಕೊಂಡೆ, ಬನ್ನಿ ಅಜ್ಜಿ ಅಂತ ಹೇಳಿ ನೀರ್ ಕೊಟ್ಟೆ. ನೀರ್ ಕೊಟ್ಟಾಗ, ಅಮ್ಮ ಸದ್ಯ ಜೀವ ತಂಪಾಯ್ತಮ್ಮ ಅಂತ ಕುತ್ಕೊಳ್ಳಿ ಅಂತ ಮಂಚದ ಮೇಲೆ ಕೂರಿಸಿ, ಈಗಿನೂ ಪೂಜೆ ಮಾಡ್ದೆ ಅಂತ ನೈವೇದ್ಯ ಪಲಾವ್ ಇಟ್ಟಿದ್ದೆ ಅವತ್ತು, ನೈವೇದ್ಯ ಸ್ವಲ್ಪ ತಗೊಳ್ಳಿ ಅಂತ ಪಲಾವು, ಬಾಳೆಹಣ್ಣು ಅವೆಲ್ಲ ಕೊಟ್ಟೆ, ಬಳೆ ಅವೆಲ್ಲ ಕೊಟ್ಟೆ. ಅವಾಗ 2 ಬಾಳೆಹಣ್ಣು ಕೊಟ್ಟಾಗ ಅವರು ನನಗೊಂದು ಬಾಳೆಹಣ್ಣು ಕೊಟ್ರು, ಅವರೊಂದು ಬಾಳೆಹಣ್ಣು ಇಟ್ಕೊಂಡ್ರು. ತಿನ್ನು ಅಂದ್ರೆ, ಒಳಗಡೆ ಇದೆ ಅಮ್ಮ, ನೀವು ತಗೊಳ್ಳಿ ನಿಮ್ಗೆ ಕೊಟ್ಟಿದ್ದು, ನೀವು ತಗೊಳ್ಳಿ ಅಂತಂದೆ. ನಿಂಗೆ ಒಳ್ಳೇದಾಗುತ್ತೆ ತಗೋ ಅಂದ್ರು. ಆಮೇಲೆ ಸರಿ ಅಂತ ಅವ್ರಿಗೆ ಮತ್ತೆ ಹೇಳ್ತಾರೆ ಯಾಕೆ ಬೇಕು ಅಂತ ತಿಂದ್ಬಿಟ್ಟು, ಅಮ್ಮ ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡಿದೆ.
ಆಮೇಲೆ ಸರಿ ಒಳ್ಳೇದಾಗ್ಲಮ್ಮ ಅಂದ್ರು. ಆಮೇಲೆ ಹಿಂಗ್ ಮನೆ ಎಲ್ಲ ನೋಡ್ತಾ ಇದಾರೆ, ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ತಾ ಇದಾರೆ. ಪೂಜೆ ಎಲ್ಲ ಚೆನ್ನಾಗ್ ಮಾಡಿದ್ಯಮ್ಮ ಅಂದ್ರು. ಆಮೇಲೆ ಅಪ್ಪನ್ ಫೋಟೋ ಮೇಲ್ಗಡೆ ಗೋಡೆಗೆ ಹಾಕಿದ್ವಲ್ಲ ಅದ್ ನೋಡಿದ್ರು. ನೋಡಿ, ಅಮ್ಮ ಏನ್ ಭಕ್ತಿ ಮಾಡ್ದ ಎಷ್ಟು ಭಕ್ತಿ ಮಾಡಿದ್ನಮ್ಮ. ಭಕ್ತಿ ಮಾಡಿ ಮಾಡಿ ಸಾಕ್ಷಾತ್ ಪರಮಾತ್ಮನೇ ಆದ, ದೇವ್ರೇ ಆಗ್ಬಿಟ್ಟಿದಾನೆ. ಭಕ್ತಿ ಮಾಡಿ ಮಾಡಿ ತಾನೇ ಪರಮಾತ್ಮ ಆಗ್ಬಿಟ್ಟಿದಾನ್ ಕಣಮ್ಮ. ನಾನು, ನೀವ್ ಇವ್ರನ್ನ ನೋಡಿದ್ದೀರಾ, ನಮ್ಮ ಆಶ್ರಮಕ್ಕೆ ಬಂದಿದ್ದೀರಾ ಅಂತ ಕೇಳ್ದೆ ನಾನು. ಆಮೇಲೆ ನನ್ ಮುಖ ನೋಡಿ ನಗ್ತದಾರ ಅವರು. ನೋಡಿದೀನಿ ಎಲ್ಲಾ ನೋಡಿದೀನಿ ಅನ್ನೋ ತರ. ನನಗೆ ನಿಜವಾಗ್ಲೂ ಅವರೊಬ್ಬ ವಿಶೇಷವಾದ ನನಗೆ ಅವಾಗ ಅರಿವಿಗೆ ಬರ್ಲಿಲ್ಲಮ್ಮ. ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹೌದಲ್ವಾ, ಅವ್ರು ಬಂದವರು ಹಿಂಗ್ ಬಂದಿದ್ರಲ್ಲ ಅನ್ನೋ ತರ ಅನ್ಸುತ್ತೆ. ಅವ್ರು ಬಂದು ಎಲ್ಲ ಕೊಟ್ಟಾಗ ಆಶೀರ್ವಾದ ಮಾಡ್ಬಿಟ್ಟು ಹೋದ್ರು, ಎಲ್ಲ ಒಳ್ಳೇದಾಗುತ್ತೆ ಹೇಳಿ ಇನ್ಮೇಲಿಂದ ನಿನಗೆ ಅಂತ ಆಶೀರ್ವಾದ ಮಾಡ್ಬಿಟ್ಟು ಬರ್ತೇನೆ. ಎಷ್ಟು ಭಾಗ್ಯವಂತರು. ಸತ್ಸಂಗಕ್ಕೆ ಮುಂಚೆನೂ ಅಪ್ಪ ಅಮ್ಮ ಒಂದು ವರದ ಹಸ್ತ ನೀಡಿ ನಿಮ್ಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ, ಅಂತೂ ಅಷ್ಟೆಲ್ಲ ಪರೀಕ್ಷೆ ನಡುವೆನೂ ನಿಮ್ಗೆ ಅಷ್ಟು ಆನಂದ ಕೊಟ್ಟು, ಸತ್ಸಂಗದ ನಂತರ ಕೂಡ ನಿಮಗೆ ಒಂದು ಆಶೀರ್ವಾದದ ಒಂದು ಪ್ರಸಂಗ ಆಗಿದೆ. ತರೀಕೆರೆ ಬಳಿಕ ನಿಮ್ಮ ಮಗನ ವಿಚಾರದಲ್ಲಿ ಯಾವ್ದಾದ್ರು ಒಂದು ಗುರುಕೃಪೆಯದು ಪ್ರಸಂಗ ನಡೆದಿದ್ಯಾ? ಏನಾದ್ರೂ ಇದ್ರೆ ಹೇಳಿ. ಹಾ ಅಮ್ಮ, ಅದು ಸತ್ಸಂಗ ಆಯ್ತಮ್ಮ. 9 ದಿನ ದಸರಾ ಮುಗಿಸ್ಬಿಟ್ಟು 9 ದಿನ ಸತ್ಸಂಗ ಆದ ತಕ್ಷಣ ನಾವು ಬೇರೆಯವ್ರ ಮನೆ ಕಳ್ಸಿದ್ವಿ ದತ್ತನ. ಬೇರೆ ಮನೆ ಕಳಿಸಿ ಮಾರನೇ ದಿನದಿಂದಾನೇ ಇವನಿಗೆ ಶುರು ಫುಲ್ಲು ಏನ್ ನೀರ್ ಕುಡಿದ್ರು ವಾಮಿಟ್ ಫುಲ್ಲು ಸುಸ್ತಾಗಿ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಅವರು ಫುಲ್ಲು ಸುಸ್ತಾಗಿದ್ದಾನೆ ಅಂತ ICU ನಲ್ಲಿ ಅಡ್ಮಿಟ್ ಮಾಡಿದ್ರು. ಫುಲ್ ಸುಸ್ತಾಗಿದ್ದಾನೆ, ಸ್ವಲ್ಪ ಲೇಟಾಗಿ ಕರ್ಕೊಂಡ್ಬಂದಿದ್ರು, ಅವನಿಗೆ ನಾವು ಕಂಡೀಷನ್ ಹೇಳಕ್ ಆಗ್ತಿರ್ಲಿಲ್ಲ ಅಂತ ಫುಲ್ಲು ಸುಸ್ತಾಗಿದ್ದಾನೆ ಅಂತ ICU ನಲ್ಲಿ ಇದ್ ಮಾಡಿದ್ದಾರೆ. ನಾನು ICU ರೂಮಲ್ಲಿ ಕೂತಿದ್ದೀನಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಳು ಬರ್ತಾ ಇದೆ. ಅಲ್ಲೇ ಅಪ್ಪ ಅಪ್ಪ ಅನ್ನೋ ಸ್ಮರಣೆ ನಡೀತಾನೆ ಇದೆ. ಅಪ್ಪ ಅಪ್ಪ ಕಾಪಾಡಪ್ಪ ನನಗೆ ನೀನ್ ಬಿಟ್ರೆ ಗತಿ ಇಲ್ಲಪ್ಪ, ಕಾಪಾಡಪ್ಪ ಅಂತಾನೆ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ನಂಗೆ ಧೈರ್ಯ ಸಾಕಾಗ್ತಿಲ್ಲ. ತೇಜು ಅಣ್ಣಂಗೆ ಕಾಲ್ ಮಾಡಿದೆ. ಅಣ್ಣ ಅಲ್ಲಿ ಅಪ್ಪ ಇದ್ರೆ ಕೊಡೋಣ, ನನ್ಗೆ ಹಿಂಗೆ ಮಗನ ಅಡ್ಮಿಟ್ ಮಾಡಿದ್ದೀನಿ ಅಣ್ಣ ಅಂದೆ. ಕೈ ಕಾಲೇ ಆಡ್ತಿಲ್ಲ ಅಣ್ಣ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಣ್ಣ ಅಂದೆ. ತೇಜು ಅಣ್ಣ ಇದ್ದವರು, ಏನ್ ಹೆದರ್ಬೇಡ ಬಿಡಮ್ಮ, ಚೆನ್ನಾಗಾಗ್ತಾನೆ ಬಿಡಮ್ಮ ಅಂತಂದ್ರು. ಅವ್ರ ಮುಖಾಂತರ ಅಪ್ಪ ನುಡ್ಸಿದ್ರು ನನ್ಗೆ. ಹಂಗಂದ ತಕ್ಷಣ ಸರಿ ಅಣ್ಣ ಆಯ್ತು, ಅಪ್ಪ ಬಂದ್ರೆ ತಿಳಿಸ್ಬಿಡಿ ಅಣ್ಣ ಅಂತ ಹೇಳಿ ಇದ್ ಮಾಡ್ದೆ. ಆಮೇಲೆ ತರೀಕೆರೆ ಭಕ್ತರೊಬ್ರು ಅಪ್ಪನ ಭಸ್ಮ ತಂದ್ಕೊಟ್ರು. ಮನೇಲಿದೆ, ನಂಗೆ ಭಸ್ಮ ತಂದ್ಕೊಡಿ, ಹೆಂಗೆ ಬಂದ್ಬಿಟ್ಟಿದೀನಿ ಹಾಸ್ಪಿಟ್ಲಿಗೆ, ಭಸ್ಮ ತಂದ್ಕೊಡಿ ಅಂದ ತಕ್ಷಣ ತಂದ್ಕೊಟ್ರು. ತಂದ್ಕೊಂಡ್ ನನ್ಗೆ ಅದೇ ಒಂದ್ ಧೈರ್ಯ, ಭಸ್ಮನೇ ಧೈರ್ಯ. ಆ ಭಸ್ಮ ತಗೊಂಬಂದು ICU ನಲ್ಲಿ ಎಲ್ಲ ಹೋಗಕ್ ಬಿಡಲ್ಲ ಡಾಕ್ಟ್ರು, ಏನೇನೋ ಇದು ಹಾಕ್ತಾರೆ, ಪೇಷಂಟ್ ಹತ್ರ ಹೋಗ್ಬೇಡಿ ಅಂತ ಹೇಳ್ತಿದ್ರು. ಆದ್ರೂ ನಾನು ಅವ್ರಿಗೆ ಡಾಕ್ಟರ್ ಗೊತ್ತಾಗ್ದಂಗ್ ಹೋಗಿ ಭಸ್ಮ ಹಾಕ್ತೆ, ಬಾಯಲ್ಲಿ ತಿನ್ನಿಸ್ದೆ. ಭಸ್ಮ ಹಾಕಿ ಒಂದ್ ಸ್ವಲ್ಪ ಹೊತ್ತಿಗೆ ಅವನು ಸ್ವಲ್ಪ ನಾರ್ಮಲಿಗೆ ಬಂದ. ಸ್ವಲ್ಪ ಕಡಿಮೆ, ಸ್ವಲ್ಪ ನೀರ್ ಕೊಡಮ್ಮ, ಜ್ಯೂಸ್ ಕೊಡಮ್ಮ ಅಂತ ಕೇಳ್ದ. ಅದ್ ನೀರ್ ಕುಡ್ದು ಸ್ವಲ್ಪ ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಆಕ್ಟಿವ್ ಆದ ಸ್ವಲ್ಪ. ಆಮೇಲೆ ಡಾಕ್ಟರ್ ಬಂದು ಇನ್ನೊಂದ್ಸರಿ ಚೆಕ್ ಮಾಡಿ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಪರವಾಗಿಲ್ಲ, ಇವನು ಕಂಡೀಷನ್ ಸುಧಾರಿಸಿದೆ ಅಂತ ನಾರ್ಮಲ್. ಅವಾಗ ಸಮಾಧಾನ ಆಯ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅಮ್ಮ ನನ್ಗೆ ಹಸಿವು ಆಗ್ತಿದೆ. 2 ದಿನದಿಂದ ಅವ್ನು ಊಟನೇ ಮಾಡಿರ್ಲಿಲ್ಲ, ನೈಟ್ ಊಟ ಮಾಡಿರ್ಲಿಲ್ಲ, ಬೆಳಿಗ್ಗೆ ಏನು ತಿಂದಿರ್ಲಿಲ್ಲ. ಏನ್ ನೀರ್ ಕುಡಿದ್ರು ವಾಮಿಟ್ ಬರ್ತಿದೆ, ಅಷ್ಟು ಸುಸ್ತಾದವನು. ಅವಾಗ ತಕ್ಷಣ ಈ ದೋಸೆ ತಂದ್ಕೊಟ್ರು. ನಾನು ದೋಸೆ ಕೂಲ್ ತಿಂದು ಒಂದು ಆಪಲ್ ತಿಂದು ಆಕ್ಟಿವ್ ಆಗಿ ಆಡಕ್ಕೆ ಶುರು ಮಾಡ್ಬಿಟ್ಟ. ಆ ಕ್ಷಣದಲ್ಲಿ ಅಪ್ಪ ನೀವ್ ಹೇಳ್ದಂಗೆ ಆಪದ್ ಬಾಂಧವ ಅನಾಥ ರಕ್ಷಕರಾಗಿ ಅವರ ಭಸ್ಮದ ಒಂದು ಮಹಿಮೆಯಿಂದ ನಿಜ ಮಗನ ಆರೋಗ್ಯ ಚೆನ್ನಾಗಿ ಭವರೋಗ ವೈದ್ಯನಾಗಿ ಬಂದು ಕಾಪಾಡಿದ್ರು ಅಪ್ಪ. ಮತ್ತೆ ನಾವು ಗಮನಿಸ್ದಂಗೆ ಅಪ್ಪಾಜಿಯವರ ಯಾವುದೇ ಒಂದು ಫೋಟೋ ಒಂದು ಈ ಸತ್ಸಂಗದ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಾಗ ನೀವು ಅದಕ್ಕೆ ಒಂದು ಕಮೆಂಟ್, ಒಂದು ವರ್ಣನೆಯನ್ನ ಮಾಡಿರ್ತೀರ. ಅದನ್ನ ಭಕ್ತರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅದನ್ನ ಓದಿ. ಅವ್ರ ಹೃದಯದಲ್ಲಿ ಹೆಂಗೆ ಆನಂದ ಆಗಿರುತ್ತೆ. ಒಂದು ಅಪ್ಪನ ಒಂದು ಚಿತ್ರಗಳು ನೋಡಿ, ಅಪ್ಪ ಶಿವಲಿಂಗದ ಪೂಜೆ ಮಾಡಿದ್ದಾಗಿರ್ಬೋದು, ಅಪ್ಪ ಕಾರ್ತಿಕೋತ್ಸವದಲ್ಲಿ ಅರ್ಚನೆ ಮಾಡಿದ್ದಾಗಿರ್ಬೋದು, ಹಂಗೆ ಅಪ್ಪ ಯಾತ್ರೆಗೆ ಹೊರಟಿದ್ದಾಗಿರ್ಬೋದು, ಯಾವುದೇ ಸಂದರ್ಭದ ಫೋಟೋ ಇರಲಿ ಅದಕ್ಕೆ ಅದ್ಭುತವಾದಂಥ ಒಂದು ವಿವರಣೆಯನ್ನ ಕೊಟ್ಟಿರ್ತೀರ. ಆ ಸ್ತುತಿ, ಅದು ಹೃದಯದಲ್ಲಿ ಆ ಭಾವನೆಗಳು, ನಿಮಗಾದ ಆನಂದನ ನೀವು ಎಲ್ಲರಿಗೂ ಹಂಚ್ತಾ ಇದ್ದೀರಾ. ಹಂಗೆ ಅದಕ್ಕೆ ಸರಿಯಾಗಿ ಅಪ್ಪ ಈಗ ಹಿಮಾಲಯದ ಎಲ್ಲೋ ಒಂದು ಕಡೆ
ಹುಟ್ಟಿದಂತ ಆ ನದಿ ಎಷ್ಟು ಸಾವಿರಾರು ಎಕರೆಗೆ ಅದು ಹಸಿರನ್ನ ಕೊಡೋ ಹಂಗೆ ಜೀವಾಧಾರ ಆಗಿರಂಗೆ ಅಪ್ಪ ನೀವು ನಿಮ್ಮ ಹೃದಯದಲ್ಲಿ ಹುಟ್ಟಿದ ಆ ಒಂದು ಗುರುಸ್ತುತಿ ಅದು ಎಲ್ಲಾ ಭಕ್ತರ ಹೃದಯದಲ್ಲಿ ಒಂದು ಆನಂದದ ತರಂಗಗಳನ್ನೇ ಹರಡ್ತಾ ಇದೆ. ಅದಕ್ಕೆ ಸಾರ್ಥಕವಾಗಿ ಅನ್ವರ್ಥಕವಾಗಿ ಅಪ್ಪ ಗಂಗೋತ್ರಿ ಅಂತ ನಿಮ್ಗೆ ನಾಮಕರಣ ಮಾಡಿದ್ರು. ಅದ್ರ ಬಗ್ಗೆ ಹೇಳಿ, ನಿಮ್ಗೆ ಹೇಗೆ ಅದು ಆ ತರ ಒಂದು ಭಾವನೆಗಳು ಎಲ್ಲ ಹಿಂಗೆ ಅದ್ಭುತವಾಗಿ ಮೂಡಿ ಬರುತ್ತೆ? ಅದು ಏನಂದ್ರೆ ನಾನೇನೆಲ್ಲ ಈಗ ಏನೇ ಫಂಕ್ಷನ್ ನಡೆದ್ರು ಕೂಡ ಒಂದು ಗ್ರೂಪ್ ಅಲ್ಲೆಲ್ಲ ಫೋಟೋ ಬರುತ್ತಲ್ಲ, ಆ ಫೋಟೋ ಬಂದ ತಕ್ಷಣ ನನಗೆ ಏನನ್ಸ ನೋಡಿದ ತಕ್ಷಣ ಆನಂದ ಆಗ್ಬಿಡುತ್ತೆ ನನಗೆ. ಅಪ್ಪನ ಮುಖ ನೋಡಿದ ತಕ್ಷಣ ಅಪ್ಪ ಅಪ್ಪ ನಿನ್ ದರ್ಶನ ಆಯ್ತಲ್ಲಪ್ಪ ಅನ್ನೋಷ್ಟು ಆನಂದ ಆಗುತ್ತೆ. ಅಂದ್ರೆ ಅಪ್ಪನ ಮುಂದೆ ಅಷ್ಟು ಖುಷಿ ಆಗುತ್ತೆ ಆ ಫೋಟೋ ನೋಡಿದ ತಕ್ಷಣ. ಅಂದ್ರೆ ಇದುವರೆಗೂ ನಾನು ಸ್ಟಾರ್ಟಿಂಗ್ ನಲ್ಲಿ ನಾನು ವೃತ್ತಿಲಿ ಶಿಕ್ಷಕಿಯಾಗಿ ವರ್ಕ್ ಮಾಡಿದ್ರು ಕೂಡ ಆತರ ನನ್ಗೆ ಬರೆಯೋ ಅಭ್ಯಾಸ ಇರ್ಲಿಲ್ಲ. ಆತರ ಎಲ್ಲ ಮುಂಚೆ ಎಲ್ಲ ಬರೀದಿರ್ಲಿಲ್ಲ. ಬಟ್ ಅಪ್ಪನ ಫೋಟೋ ವಾಟ್ಸಪ್ ಅಲ್ಲಿ ಹಾಕಿದ ತಕ್ಷಣ ಅದನ್ನ ನೋಡಿದ ತಕ್ಷಣ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಏನಾರು ಅಪ್ಪನ್ಗೆ ಹಾಡ್ಬೇಕು, ಕೊಂಡಾಡ್ಬೇಕು, ಅಪ್ಪನ ಬಗ್ಗೆ ಏನಾರು ಹೇಳಬೇಕು ಅನ್ನೋದು ತುಂಬಾ ಆಸೆ ಆಗ್ಬಿಡುತ್ತೆ. ನಿಜವಾದ ಗುರು ಭಕ್ತರಿಗೆ ಅದು ಒಂದು ಆನಂದ. ನನ್ ಮನ್ಸಲ್ಲಿರೋದನ್ನ ವ್ಯಕ್ತಪಡಿಸ್ಕೋತೀನಿ ಅಪ್ಪನ ಮುಂದೆ. ಅಪ್ಪ ನೀನ್ ಹಂಗಪ್ಪ ಹಿಂಗಪ್ಪ, ನೀನ್ ಪರಮಾತ್ಮ ಅಪ್ಪ, ನೀನ್ ಭಗವಂತ ಅಪ್ಪ ಅಂತ ನಾನ್ ಹೇಳ್ಕೊಳ್ಳಿರೋದನ್ನ ಅದನ್ನ ಇದ್ರಲ್ಲಿ ಬರವಣಿಗೆ ಮುಖಾಂತರ ಬರೀತೀನಿ. ಅಪ್ಪ ನನ್ಗೆ ನಿಜವಾಗ್ಲೂ ನನ್ಗೆ ಹೇಳ್ತಾರಲ್ಲ, ಯಾರಿಗೂ ಬೇಡವಾದ ವಸ್ತು ಶಿವನಿಗೆ ತುಂಬಾ ಪ್ರಿಯವಾದ ವಸ್ತು ಅಂತ. ಅಪ್ಪ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬಾ ತುಂಬಾ ಚಿರಋಣಿ ಆಗಿರ್ತೇನೆ. ನಮ್ಮ ಅಪ್ಪನ್ಗೆ ನನ್ ಜೀವ ಕೊನೆ ಉಸಿರಿರೋವರೆಗೂ ಸೇವೆಲೆ ಸವಿಲಿ, ನನ್ ಉಸಿರಿರೋವರೆಗೂ ಅಪ್ಪನ ಸೇವೆಲೆ ಸವಿಲಿ ಅಂತ ಆಸೆ ಪಡ್ತೀನಮ್ಮ. ಅದೇ ರೀತಿ ಅಪ್ಪನಲ್ಲಿ ಕೇಳ್ಕೊಂಡ್ರ? ಕೇಳ್ಕೊಂಡೆ. ಹಂಗೆ ಕೇಳ್ಕೊಂಡೆ ಅಪ್ಪನ ಹತ್ರ. ಅಪ್ಪ ಈ ಜೀವ ಇರೋವರೆಗೂ ಕೂಡ ನಿನ್ ಸೇವೆಲೆ ಸವಿಲಿ ಅಪ್ಪ, ನನ್ ಬೇರೆ ಏನು ಕೇಳಲ್ಲಪ್ಪ ನಿನ್ಗೆ. ನನ್ಗೇನೇನು ಬೇಡಪ್ಪ, ನನ್ಗೆ ಯಾವ ಮೋಹ ಬಂಧನದಲ್ಲೂ ಸಿಗಾಕ್ಸ್ಬೇಡಪ್ಪ, ನನ್ಗೆ ಇದೊಂದೇ ಕೇಳೋದು. ನನ್ಗೆ ಯಾವ ಇದ್ರಲ್ಲೂ ಬೇಡ, ನನ್ಗೇನು ಬೇಡ, ನೀನೊಬ್ಬ ಬೇಕಪ್ಪ ಅಂತ ಬೇಡ್ಕೊಂಡೆ. ಹೋಗಿ ಕೇಳಿದಕ್ಕೆ ಅಪ್ಪ ಮೊನ್ನೆ ಇನ್ನು ನೆಲಮಂಗಲ ಹೋಗುವಾಗ ಅವತ್ ರಾತ್ರಿ ಹೋಗಿ ಕೇಳ್ಕೊಂಡೆ, ಅಪ್ಪ ಹಿಂಗಿಂಗೆಪ್ಪ ಅಂತ. ಕೇಳ್ಕೊಂಡ ತಕ್ಷಣ ಅಪ್ಪ ಅಂದ್ರು, ಎಲ್ರು ಹಂಗಂತಾರಮ್ಮ, ಬೆಳಿಗ್ಗೆ ಆದ ಕೂಡಲೇ ಬ್ಯಾಗ್ ಎತ್ಕೊಂಡು ರೆಡಿ ಆಗ್ತಾ ಹೋಗ್ತೀನಪ್ಪ ಅಂತಂದ್ರು. ಆಮೇಲೆ ಇಲ್ಲಪ್ಪ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೇಳ್ತೀನಪ್ಪ, ನಂಗೆ ಸೇವೆ ಮಾಡಕ್ ಒಂದು ಅವಕಾಶ ಕೊಡಪ್ಪ ಅಂದೆ. ಹಂಗಂದ ತಕ್ಷಣ ಆಯ್ತು ಹೇಳು, ನಿನ್ಗೆ ಭಕ್ತಿ ನಿಚ್ಚಳವಾಗ್ಲಿ, ಭಕ್ತಿ ಹೆಚ್ಚಾಗ್ಲಿ, ನಿನಗ್ ಒಳ್ಳೇದಾಗ್ಲಿ. ದತ್ತಾತ್ರೇಯರು ಸಾಕ್ಷಾತ್ ದತ್ತ ನಮ್ಮಪ್ಪ 3 ಮುಖದಿಂದ 3 ವಾಣಿಗಳು ಬಂದಂಗಾಯ್ತು ನನಗೆ. ನಿಜ ಅದು ಇವತ್ತು ಕೇಳಿದ್ರೆ ಕಿವಿಲಿ ಹಾಗೇ ಇದೆ. ನಿಜವಾಗ್ಲೂ ಧನ್ಯ ಜೀವಿ ನೀವು. ಸದ್ಗುರುವಿನಿಂದ ಗಂಗೋತ್ರಿ ಅಂತ ನಾಮಾಂಕಿತರಾಗಿ ಅದೇ ರೀತಿಯಲ್ಲಿ ನಿಮ್ ಸೇವೆನೂ ಮಾಡ್ತಾ, ಮತ್ತೆ ಗುರುವಿನ ಒಂದು ಹೃತ್ಪೂರ್ವಕವಾದ ಅನುಗ್ರಹ ಒಂದು ವಾಕ್ಯಗಳನ್ನ ಪಡೆದಿದ್ದೀರಾ. ನಿಮ್ಮ ಭಕ್ತಿ ನಿಜವಾಗ್ಲೂ ಸಾರ್ಥಕವಾಗಿದೆ. ನಿಮ್ಗೆ ಶರಣ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಅಮ್ಮ ಇನ್ನೊಂದು ಗಂಗೋತ್ರಿ ಅಂತ ಹೆಸರಿಡ್ಬೇಕಾದ್ರೆ ಅಪ್ಪ ಒಂದ್ ಮಾತು ಹೇಳ್ತಾರಂತಮ್ಮ ಭಕ್ತರ ಮುಂದೆ ಹೇಳಿ, ಅವಳು ತುಂಬಾ ಭಕ್ತಿ ಮಾಡ್ತಾಳೆ, ಅವಳು ನನ್ನನ್ನೇ ನಂಬಿದಾಳೆ, ನನ್ನನ್ನೇ ನಂಬ್ಕೊಂಡಿದ್ದಾಳೆ ಅಂತ ಹೇಳಿದ್ರಂತೆ. ಆ ಮಾತು ಧನ್ಯ. ನಂಬಿದರೆ ಗುರು ನಮಗೆ ಅಂಬಿಗನು ತಂಗಿ. ಯಾವಾಗ್ಲೂ ನೆನ್ಸ್ಕೊಂತೀನಿ, ಅಪ್ಪನ ಬಾಯಿಂದ ನನ್ನೇ ನಂಬ್ಕೊಂಡಿದ್ದಾಳೆ. ಕಣಪ್ಪ ನಿನ್ನೆ ನಂಬ್ಕೊಂಡಿರೋದು, ಬೇರೆ ಯಾರನ್ನು ನಂಬಲಪ್ಪ, ಯಾರನ್ನು ನಂಬಲ್ಲಪ್ಪ ಪ್ರಪಂಚದಲ್ಲಿ, ನೀನೊಬ್ಬನೇ ನಂಬೋದು ಅನ್ನೋ ಭಾವ. ನಿಜವಾಗ್ಲೂ ಏನ್ ಪುಣ್ಯ ಮಾಡಿದೀವೋ ಏನ್ ಇದ್ ಮಾಡಿದೀವೋ ಗೊತ್ತಿಲ್ಲಮ್ಮ. ನನ್ಗೆ ಇಂಥ ಗುರು ಸಿಗಕ್ಕೆ ನಾವು ತುಂಬಾ ಜೋಪಾನ ಮಾಡ್ಕೋಬೇಕು, ಕಾಪಾಡ್ಕೋಬೇಕಮ್ಮ. ನಂಬಿದ ಜೀವಗಳಿಗೆ ಬೆಂಬಲ ಸದ್ಗುರುವೇ ಆಗಿದ್ದಾರೆ. ಜೈ ಗುರುದೇವ ದತ್ತ. ಜೈ ಗುರುದೇವ ದತ್ತ. ಈಗ ಆಶ್ರಮದಲ್ಲಿ ಗುರುಗೀತಾ ಗ್ರಂಥದ ಪಾರಾಯಣ ಅಪ್ಪ ನಮ್ಗೆಲ್ರಿಗೂ ಮಾಡಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ. ಬರೀ ಗುರುವಿನ ಬಗ್ಗೆ ಇರೋದ್ರಿಂದ ನಮ್ಗೆ ಅದೊಂದು ಅಮೃತ ಸಮಾನ ಪುಸ್ತಕ ಆ ತರ ಕಾಣಿಸ್ತಾ ಇದೆ. ತುಂಬಾ ಅದರಿಂದ ಎಷ್ಟೊಂದು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡ್ವಿ ನಾವು. ಅದ್ರ ಬಗ್ಗೆ ಅಪ್ಪ ಸ್ವತಃ ತಾವೇ ಪಾರಾಯಣ ಮಾಡ್ತಾ ಇದ್ದಾರೆ. ಬರೀ ನಾವು ಮಾಡೋದಲ್ಲ, ನಮ್ಮನ್ನ ಎಲ್ಲ ಕೂರ್ಸ್ಬಿಟ್ಟು ಎಲ್ಲಾ ವ್ಯವಸ್ಥೆ ಮಾಡ್ಬಿಟ್ಟು ನಮ್ ಜೊತೆ ಅಪ್ಪನೂ ಕುತ್ಕೊಂಡು ಪಾರಾಯಣ ಮಾಡಿ, ಅದು ಒಂದ್ ಫೋಟೋ ಬಂದಿತ್ತು. ಅಂದ್ರೆ ಅಪ್ಪ
ಅಮ್ಮನ್ಗೆ ಹೇಳ್ತಾ ಇರೋ ತರ ಸಾಕ್ಷಾತ್ ನನ್ನ ಅಪ್ಪನೇ ಪರಶಿವ, ಅಮ್ಮ ಪಾರ್ವತಿ ದೇವಿ ಮುಂದೆ ಅಪ್ಪ ಹೇಳ್ತಾ ಇರೋ ತರ ಬೋಧಿಸ್ತಾ ಇರೋ ತರ ಒಂದು ಫೋಟೋ ಬಂದಿತ್ತು. ಅದಕ್ಕೆ ಒಂದು ಎಡಿಟ್ ಮಾಡಿ ಒಂದು ಬರ್ದಿರೋ ಅಂತ ಒಂದು ಇದನ್ನ ಹೇಳ್ತೀನಿ. ಆಹಾ, ಭಕ್ತನ ನಂಬಿಕೆಯನ್ನು ಮತ್ತೆ ಮತ್ತೆ ದೃಢ ಮಾಡಿದ ದೃಶ್ಯ. ಅಲ್ಲಿ ಪುಸ್ತಕ ರೂಪದಲ್ಲಿ ಪಾರಾಯಣ ಮಾಡಿಸಿ, ಇಲ್ಲಿ ಪ್ರತ್ಯಕ್ಷವಾಗಿ ತಾನೇ ಪರಮೇಶ್ವರನಾಗಿ ಪಾರ್ವತಿ ದೇವಿಗೆ ಬೋಧಿಸುತ್ತಿರುವ ದೃಶ್ಯ. ಪ್ರತ್ಯಕ್ಷವಾಗಿ ತಾವೇ ಅರ್ಧನಾರೀಶ್ವರರು ಎಂದು ನಮಗೆಲ್ಲ ದರ್ಶನ ಮಾಡಿಸಿದ್ದಾರೆ. ಇಂತಹ ದಿವ್ಯ ದರ್ಶನ ಪಡೆದು ನಾವೆಲ್ಲ ಪುನೀತರಾಗೋಣ. ನಮ್ಮ ಕೋಟಿ ಜನ್ಮದ ಪುಣ್ಯ ವಿಶೇಷವಿದು. ನಮ್ಮ ಸೌಭಾಗ್ಯದ ಬಾಗಿಲು ತೆರೆದಂತೆ ಸಾಕ್ಷಾತ್ ಪರಮೇಶ್ವರನೇ ನಮ್ಮನ್ನೆಲ್ಲ ಕರೆಸಿಕೊಂಡು ಒಗ್ಗೂಡಿಸಿ ಕೊರತೆಯಾಗದಂತೆ ಕೂತಲ್ಲೇ ಮೃಷ್ಟಾನ್ನ ಭೋಜನ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಸದಾ ಭಗವತ್ ಕಾರ್ಯದಲ್ಲಿ ತೊಡಗುವಂತೆ ಮಾಡಿ, ಭಗವಂತನಾದರೂ ನಮ್ಮ ಜೊತೆ ತಾನೂ ಪಾರಾಯಣ ಮಾಡಿ, ಗುರುವೆಂದರೆ ಯಾರು, ಗುರುವಿನ ಬಳಿ ಹೇಗೆ ನಡೆದುಕೊಳ್ಳಬೇಕು ಎಂದು ಗುರುವಿನ ಮಹತ್ವವನ್ನು ಅಮೃತ ಸಮಾನವಾದ ಗುರುಗೀತ ಗ್ರಂಥದ ಮೂಲಕ ಅಮೃತವನ್ನೇ ಉಣಬಡಿಸಿದ್ದಾರೆ. ಅದರಲ್ಲೂ ಹೀಗೆ ದರ್ಶನ ಕೊಟ್ಟಿರುವುದು ಹೊಟ್ಟೆ ತುಂಬುವಷ್ಟು ಅಮೃತವನ್ನು ಬಡಿಸಿದ್ದಂತಾಗಿದೆ. ಧನ್ಯರಾದೆವು ತಂದೆ, ಪುನೀತರಾದೆವು, ನಿನ್ನ ದರ್ಶನದಿಂದ ಪುನೀತರಾದೆವು. सद्गुरुनाथ महाराज की जय। श्री सतुपासी महाराज की जय।